to start classes, dear. Today we'll solve model question paper number 2. ಇವತ್ತು ಎರಡನೇ ಮಾಡಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋಣ. ಇದಾಗಲೇ ನಾವು ಒಂದನೇ ಮಾಡಲ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಅದನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಆಮೇಲೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಜೊತೆಗೆ ಎರಡನೇ ಮಾಡಲ್ ಕ್ವೆಶ್ಚನ್ ಪೇಪರ್ನು ನೀವೇನು ಮಾಡಿರಿ ಅಂತಂದ್ರೆ ಸಾಲ್ವ್ ಮಾಡ್ತಾ ಹೋಗ್ರಿ. ಆ್ಯಂಡ್ ಪ್ರಿಪ್ರೇಟರಿ ಏನೇನು ಎಕ್ಸಾಮ್ಸ್ ಆಗಾಗತ್ತವಲ್ಲ, ಈ ಎಲ್ಲ ಪ್ರಿಪ್ರೇಟರಿ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಕೂಡ ನಿಮಗೆ ಸಾಲ್ವ್ ಮಾಡಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಜೊತೆಗೆ ಸರ್ಕಾರದವ್ರು ನಿಮ್ಗೆ ಆಲ್ರೆಡಿ ಹೇಳಿದ್ದಾರೆ, ಇವಾಗ 8450 ಪ್ರಶ್ನೆಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಇವಾಗ ಕೊಡ್ತಾ ಇದ್ದಾರೆ. ಸೊ ಕೊಟ್ಟಿದ್ದಾರೆ ಆಲ್ರೆಡಿ ಈಗ. ಸೊ ಪ್ರಶ್ನೆ ಕೋಟಿ ಏನೇನು ಕೊಟ್ಟಿದಾರಲ್ಲ, ಕ್ವಶನ್ ಬ್ಯಾಂಕ್, ಆಮೇಲೆ ಕ್ಲಿಯರ್ ಆಗಿ ಹೇಳಿದಾರಪ್ಪಿ ಅವರು, ಕಂಪಲ್ಸರಿ ಇದರಲ್ಲಿನ ಕ್ವಶನ್ಸ್ ಬರ್ತಾವ ಅಂತ ಹೇಳಿ. ಇದು ಒಂದು ಒಳ್ಳೆ ಅವಕಾಶ ನಿಮಗೆ. ಸೊ ನಾವು ಹಾಗಾಗಿನೇ ಏನು ಮಾಡ್ತಾ ಇದೀವಿ, ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಬಿಡಿಸುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಎಲ್ಲ ಮಾಡಲ್ ಕ್ವಶನ್ ಪೇಪರ್ದಾಗೂ ಕೂಡ ಅವರು ಏನು ಮಾಡಿದಾರೆ ಅಂದ್ರೆ ಈ ಲೆಸನ್ ಬೇಸ್ ಅಸೆಸ್ಮೆಂಟ್ ಮೇಲಿಂದ ಕ್ವಶನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಈ ಮಾಡಲ್ ಕ್ವಶನ್ ಪೇಪರ್ ನೋಡೋದ್ರಿಂದ ಏನಾಗ್ತದ, 8450 ಪ್ರಶ್ನೆಗಳನ್ನ ನೀವು ಓದಿದ ಹಾಗೆ ಆಗ್ತದ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಮಾಡಲ್ ಕ್ವಶನ್ ಪೇಪರ್ ನಂಬರ್ 2, ಡಿಯರ್. ಸೊ ದ ಫಸ್ಟ್ ಕ್ವಶನ್ MCQ, ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್. ನೋಡ್ರಿ, ಈ ಪಾಲಿನಾಮಿಯಲ್ ರಿಲೇಟೆಡ್ ಕ್ವಶನ್ ಲಾಸ್ಟ್ ಕ್ವಶನ್ ಪೇಪರ್ದಾಗೂ ಇತ್ತು, ಇಲ್ಲೂ ಅದ. ಆಮೇಲೆ ನಿಮ್ ಪ್ರಿಪರೇಟರಿ ಒಳಗೂ ಕೂಡ ಈ ರೀತಿ ಪ್ರಶ್ನೆಗಳನ್ನ ನೀವು ನೋಡಿರ್ತೀರಿ. ಯಾಕಪ್ಪ ಅಂತಂದ್ರ ಕ್ಯೂಬಿಕ್ ಪಾಲಿನಾಮಿಯಲ್, ಆಮೇಲೆ ಡೆಫಿನೇಷನ್, ಸೊ ಡಿಗ್ರಿ, ಸೊ ಇಂಥ ಪ್ರಶ್ನೆಗಳು ಏನದಾವಲ್ಲ, ನೀವು ಕಂಪಲ್ಸರಿ ಎವ್ರಿ ಇಯರ್ ಇದ್ದೇ ಇರ್ತದ. ಸೊ ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್ ಇಸ್ ವಾಟ್ ಇಯರ್ 3. Option C is the right answer. So option C is the right answer here. Next, the formula to find the midpoint of the class interval statistics. Midpoint formula find out ಮಾಡೋದು, that is lower limit plus upper limit divided by 2. ಯಾವ ಕ್ವಶನ್ ಅಪ್ಪ ಅದು, ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ ಅದಕ್ಕೆ? ಆಪ್ಷನ್ B is the right answer, dear. So then next question ನೋಡ್ರಿ, ಇದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ಕ್ವಶನ್ಸ್ ಏನದಲ್ಲ, ಇದನ್ನ ಆಲ್ಮೋಸ್ಟ್ ಅಲ್ಲಿ ನಾನು ಪ್ರತಿ ಸಲ ಹೇಳ್ತೀನಿ ನಿಮಗೆ. ಅದನ್ನ ಈ ರೇಷಿಯೋ ರಿಲೇಟೆಡ್ A1/A2, B1/B2 ಅಂಡ್ C1/C2 ಇದ್ರದ್ದು ರಿಲೇಟೆಡ್ ಏನದಲ್ಲ ಅಪ್ಪಿ ಕ್ವಶನ್, ಒಂದು ಕಂಪಲ್ಸರಿ ಆಲ್ಮೋಸ್ಟ್ ಅಲ್ಲಿ MCQ ಕ್ವಶನ್ ಆರ್ 1 ಮಾರ್ಕ್ ಕ್ವಶನ್ ಒಳಗ ಇದ್ದೇ ಇರ್ತದ. ಈ ಮೂರು ರೇಷಿಯೋದ ರಿಲೇಷನ್ ನೀನು ತಿಳ್ಕೊಂಡು ಇದಕ್ಕೆ 3 ಟೈಪ್ಸ್ ಆಫ್ ಆನ್ಸರ್ ನೀನು ಓದ್ಕೊ ಅಂತ ಹೇಳಿರ್ತೇನೆ ನಾನು. ಯಾವುದು? ಅಬೌಟ್ ಕನ್ಸಿಸ್ಟೆನ್ಸಿ, ಅಬೌಟ್ ಹೌ ಮೆನಿ ಸೊಲ್ಯೂಷನ್ಸ್, ದೆನ್ ವಾಟ್ ಇಸ್ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಈ ಮೂರು ಪ್ರಶ್ನೆಗಳಿಗೆ ಈ ರೇಷಿಯೋದ ರಿಲೇಷನ್ ಅಬ್ಸರ್ವೇಷನ್ ಮೇಲೆ ಏನ್ ಮಾಡ್ಬೇಕಂದ್ರೆ ನೀನು ಸಾಲ್ವ್ ಮಾಡ್ಕೋಬೇಕು. ಸದ್ಯ ಓದ್ ಕ್ವಶನ್ ನೋಡೋಣ. ಇಫ್ ಅ ಲೈನ್ ರಿಪ್ರೆಸೆಂಟ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ intersect each other. intersect each other ಅಂದ್ರ ಏನಾಯ್ತ್ರಿ ಅದು? A1/A2 is not equal to B1/B2. ಏನ್ ಮಜಾ ಗೊತ್ತಾ? ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ಒಳಗನು ಸೇಮ್ ಕ್ವಶನ್, ಮಾಡಲ್ ಕ್ವಶನ್ ಪೇಪರ್ ನಂಬರ್ 2 ಒಳಗನು ಸೇಮ್ ಕ್ವಶನ್. ಅದಕ್ಕೆ ಅಬ್ಸರ್ವ್ ಮಾಡ್ರಿ, ಯಾಕೆ ಎಷ್ಟು ಗೊತ್ತು ಹೇಳತ್ತೀವಿ ನಾವು, ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್. In an arithmetic progression, if the third term is 13, third term ಎಷ್ಟದಪ್ಪ? 13 ಅದ, and the second term is 8 ಅಂತ ಹೇಳಿದಾರ. Then the first term of the arithmetic progression, first term ಏನಾಗ್ತದ ಅಂತ ಹೇಳೋರು ಕೇಳಿದಾರೆ ಇಲ್ಲಿ. in an arithmetic progression, dear, ಹೆಂಗ್ ಮಾಡ್ತೀನಿ ಇದನ್ನ? A3 is equal to 13. So then A2 is equal to what, dear? So A2 is equal to what? 8. ಅದು ಹೆಂಗೆ ಸಾಲ್ವ್ ಮಾಡ್ಬೇಕು ಸರ್ ಇದನ್ನ? A3 ಅಂದ್ರೆ ಏನಂತ ಬರ್ಕೋತಿ? A plus 2D is equal to 13. Then A plus D is equal to 8. So minus A ಗಯಾ. ಸೊ ಏನು ಉಳಿತದಪ್ಪ ಇಲ್ಲಿ? D is equal to 5 ಬರ್ತದ. ಸೊ ಕಾಮನ್ ಡಿಫರೆನ್ಸ್ 5 ಆತಂದ್ರ ಯಾವ್ದಾರ ಒಂದು ಇಕ್ವೇಶನ್ ಒಳಗೆ ನಾನು ಫಸ್ಟ್ ಸೆಕೆಂಡ್ ಇಕ್ವೇಶನ್ ಒಳಗೆ ಹಾಕಿದ್ರ A plus D is equal to 8 ಅಂದ್ರ A plus D is equal to 8 ಅಂದ್ರ A is equal to 8 minus D value 5. So therefore A value is 3 ಅಂತ ಆನ್ಸರ್ ಅದರದು. ಓಕೆ, ದ ನೆಕ್ಸ್ಟ್ ಕ್ವಶನ್ here. Next, the probability of an impossible event. Direct question.
ಯಾವ ಆಪ್ಷನ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ 0. ನೆಕ್ಸ್ಟ್ ಕ್ವಶನ್ ಪಿ, ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್. ಸೊ ಈಗ ಕೆಳಗಿನವುಗಳಲ್ಲಿ ಯಾವ ರಿಲೇಷನ್ ಸರಿ ಆಗ್ತದ ಅಂತ ಕೇಳಿದಾರ ಅವರು. ಸೊ ದಟ್ ಈಸ್ ನೋಡಿಲ್ಲ ಫಾರ್ಮುಲಾ ಮೇಲಿಂದ ಡೈರೆಕ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು secant ಸ್ಕ್ವೇರ್ ಥೀಟಾ ಪ್ಲಸ್ 1, sin ಥೀಟಾ ಇಸ್ ಈಕ್ವಲ್ ಟು 1 by secant ಥೀಟಾ, ಅಂಡ್ cot ಥೀಟಾ ಇಸ್ ಈಕ್ವಲ್ ಟು sin ಥೀಟಾ by cos ಥೀಟಾ, ಅಂಡ್ sin ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 minus cos ಸ್ಕ್ವೇರ್ ಥೀಟಾ. ಯಾವ ರಿಲೇಷನ್? ಆಪ್ಷನ್ ಡಿ, ಬಿಕಾಸ್ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ವಾಟ್ ಹಿಯರ್ 1 ಆಗ್ತದ. ಜಸ್ಟ್ ಇದನ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದಿಲ್ಲ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7 ಏನದಪ್ಪ? ಕ್ವಶನ್ ನಂಬರ್ 7 ನೋಡು. ABC and DEF are similar. ABC and DEF are similar triangles. These two are similar triangles ಅಂತ ಹೇಳಿದಾನ. ಬಟ್ ಏನ್ ಗೊತ್ತಾ ಇಂಟ್ರೆಸ್ಟಿಂಗ್, ಅವರು ಸಿಂಬಾಲ್ ಯೂಸ್ ಮಾಡಿಲ್ಲ ಇಲ್ಲಿ. ಸೊ ಸಿಂಬಾಲ್ ಯೂಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಏನ್ ಪ್ರಾಬ್ಲಮ್ ಆಗ್ತದೆ ಗೊತ್ತಾ? ನನಗೆ A is equal to D, B is equal to E, C is equal to F ಅಂತ ಹೇಳಕ್ ಬರಲ್ಲ. ಸೊ ನಾನು ಅದನ್ನ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಕೊಟ್ಟಾನೆ. ಈ ಕಂಡೀಷನ್ ಮೇಲೆ ನಾನು ಈ ಸಿಂಬಾಲ್ ಪರ್ಫೆಕ್ಟ್ ಆಗುವಂಗ ಏನ್ ಮಾಡ್ಕೋಬೇಕು? ಈ ಟ್ರಯಾಂಗಲ್ ಅರೇಂಜ್ಮೆಂಟ್ ನಾನು ಮಾಡ್ಕೋಬೇಕೀಗ. ಹೆಂಗ್ ಸರ್ ಅದನ್ನ ನೋಡ್ರಿ. ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್, ನಾನು ನೆಕ್ಸ್ಟ್ ಬರೀತೀನಿ ನೋಡಿ. ಈಗ AB by DE ಅದ ಕರೆಕ್ಟಾ? ಸೊ AB ಅದ. ನೆಕ್ಸ್ಟ್ ನಾ ಬರೆಯಾಗ್ತಿದ್ದೇನಪ್ಪ DE ಅಂತ ಬರೆದೆ ಅಂತ ತಿಳ್ಕೊ ನೀನು. DE ಅಂತ ಬರೆದಿ, ಹಂಗಾರೆ ಉಳಿದಿದ್ದು ಒಂದು ಅಲ್ಫಾಬೆಟ್ F ಅಂತ ಬರೀತಿ. ಪ್ರಾಬ್ಲಮ್ ಏನ್ ಗೊತ್ತಾ? BC ಡಿವೈಡೆಡ್ ಬೈ ಏನದಪ್ಪ? BC ಡಿವೈಡೆಡ್ ಬೈ ಏನದ? FD ಅದ. ನಿಮ್ಗೆ ನೆಕ್ಸ್ಟ್ ಬರೋ ಆನ್ಸರ್ ಏನಾಕೈತಿ? EF ಆಕೈತಿ. ನಿನಗೆ ಏನ್ ಬರ್ಬೇಕಾಗಿತ್ತು ಆನ್ಸರು? ಏನ್ ಬರ್ಬೇಕಾಗಿತ್ತು? FD ಬರ್ಬೇಕಾಗಿತ್ತು. ಸೊ ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ನೋಡಿಲ್ಲೇ FD ಬರೋ ಕಾರಣಕ್ಕಪ್ಪಿ ಇದನ್ನ ಫಸ್ಟ್ AB by DE ಬರ್ಬೇಕಾಗಿತ್ತು. ಸೊ ನಾ ಏನ್ ಮಾಡ್ತೀನಿ ಅಂದ್ರೆ E ಇಲ್ಲಿ ಬರೋದು D ಈ ಕಡೆ ಬರ್ಕೊಂಡು F ಇಲ್ಲಿ ಬರೆದು ಬಿಡ್ತೇನೆ. ಈಗ ನೋಡಿ ಅಬ್ಸರ್ವ್ ಮಾಡು, BC by DF ಅಂದ್ರೆ ಒಂದ, FD ಅಂದ್ರೆ ಒಂದ ಅವಾಗ. ಸೊ ಹಂಗಾಗಿ ಏನಾಗ್ತದ್ರಿ, angle B is equal to angle D is the right answer dear. Okay, understood? Next question. Next, two cubes each having a volume 64 cubic centimeter. So two cubes here each having a volume 64 cubic centimeter are joined end to end and it will form it as a dear cuboid ಆಗ್ತದ. So like this dear, ಒಂದು ಕ್ಯೂಬ್ ಅದ, ಇದ್ರ ಜೊತೆಗೆ ಇನ್ನೊಂದು ಕ್ಯೂಬ್ ಅದ ಅಪಿ ಲೈಕ್ ದಿಸ್. ಓಕೆ, ಸೊ ಇದೇನಾಗ್ತದ 64 ಕ್ಯೂಬಿಕ್ ಸೆಂಟಿಮೀಟರ್, 64 ಕ್ಯೂಬಿಕ್ ಸೆಂಟಿಮೀಟರ್ ಆಗ್ತದೆ ಇದು. ಸೊ ಈಗ ನಿನಗೆ A ಕ್ಯೂಬ್ ಇಸ್ ಈಕ್ವಲ್ ಟು 64 ಅಂತ ಗೊತ್ತು. ದೇರ್ ಫಾರ್ A ಇಸ್ ಈಕ್ವಲ್ ಟು ಎಷ್ಟು ಬರ್ತದಪ್ಪ? 4 ಸೆಂಟಿಮೀಟರ್ ಅಂತ ಬರ್ತದ. ಸೊ A ಇಸ್ ಈಕ್ವಲ್ ಟು 4 ಪ್ಲಸ್ 4 ಅಂದ್ರೆ ಎಷ್ಟಾಗ್ತದ? 8. ದಿಸ್ ಇಸ್ ಅ ವಾಟ್ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ಲಾಂಗೆಸ್ಟ್ ಲೆಂತ್ ಆಫ್ ದ ಕ್ಯೂಬಾಯ್ಡ್ ಅಂತ ಇದು ಕ್ವಶನ್. ಓಕೆ, ನೆಕ್ಸ್ಟ್ ಒನ್ ಡಿಯರ್, ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ ನಾವು. ಈಗ 1 ಮಾರ್ಕ್ ಕ್ವಶನ್ ಏನದಪ್ಪ? ಸ್ಟೇಟ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಸ್ಟೇಟ್ಮೆಂಟ್. ನಾವು ಅದಕ್ಕೆ ಹೇಳ್ತೀವಿ ರಿಯಲ್ ನಂಬರ್ಸ್ ಚಾಪ್ಟರ್ದಾಗಿಂದ ಸ್ಟೇಟ್ಮೆಂಟ್ ನೋಡ್ಕೊಳ್ರಿ. ಅವು ಡೆಫಿನೇಷನ್ಸ್ ಅದಾವ. ಯಾವುದು? ಪ್ರೈಮ್ ನಂಬರ್ ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ ಅಂದ್ರೆ ಏನು, ದೆನ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಹಿಂಗಂದ್ರೆ ಏನು, ಡೆಫಿನೇಷನ್ನು ನೋಡ್ಕೋಬೇಕು. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಡೆಫಿನೇಷನ್ ಏನಪ್ಪ? ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಅ prime product dear, and this expression, this factorization is unique. This factorization is what dear? Unique. Apart from the order dear, order heng ಬೇಕಾದಂಗೆ ಇರಲಿದ ನಡೀತದ. So this is what dear fundamental theorem of arithmetic.
ಕೆಲವೊಂದ್ಸಲ ಇದ್ರದ್ದು ಎಕ್ಸಾಂಪಲ್ ಕೂಡ ಕೇಳಿರ್ತಾರ, ರೈಟ್ ಸಮ್ ಎಕ್ಸಾಂಪಲ್ಸ್ ಅಂತಂದ್ರ ಎಲ್ಲಿ ಯೂಸ್ ಮಾಡಿರ್ತೀರಿ ನೀವು, ಆಲ್ರೆಡಿ ನೀವು ಸಾಲ್ವ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು 6 ಅಂತ ತಗೊಂಡೆ ಅನ್ಕೋ, 6 ಯಾವ ರೀತಿ ಬರಿಬಹುದು, 2 × 3 ಅಂತ ಬರೆದ ಅನ್ಕೋ, ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಅ ಪ್ರೈಮ್ ಪ್ರಾಡಕ್ಟ್. ಇದನ್ನ ಆರ್ಡರ್ ಚೇಂಜ್ ಮಾಡಿ ಬರೋದ್ರೂ ಹೆಂಗ್ ಬೇಕಾದಂಗೆ ಬರಿ, ಈ ಫ್ಯಾಕ್ಟರ್ಸ್ ಬಿಟ್ಟು ಮತ್ತೆ ಬರುವುದಿಲ್ಲ ಅಂತ. ದಿಸ್ ಈಸ್ ವಾಟ್ ಇಟ್ ಇಯರ್ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥಮೆಟಿಕ್. ನೆಕ್ಸ್ಟ್ ಕ್ವಶನ್, write the nature of the roots of the quadratic equation. No sorry, write the quadratic equation. ಇದ್ರದ್ದು ನೇಚರ್ ಆಫ್ ದ ರೂಟ್ ಬರಿಬೇಕಂತ ಹೇಳಿದ್ರೆ, ಇಫ್ ದ ವ್ಯಾಲ್ಯೂ ಆಫ್ ಇಟ್ಸ್ ಡಿಸ್ಕ್ರಿಮಿನೆಂಟ್ ಈಸ್ 0, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ b² - ಡೆಲ್ಟಾ b² - 4ac. ಕೆಲವೊಂದ್ಸಲ ಇದನ್ನು ಕ್ವಶನ್ ಕೇಳ್ತಾರ, ವಾಟ್ ಇಸ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕೇಳ್ತಾರ. ಅವಾಗ ಏನಂತ ಬರೀತೀರಿ, ಡೆಲ್ಟಾ is equal to b² - 4ac is called discriminant of the quadratic equation. So that is roots are real and equal. Next question number 11, write the coordinate of the midpoint. ನಿನಗೆ midpoint formula already ಗೊತ್ತದ ಈಗ. So that is write the coordinate of the midpoint of this points dear, direct formula. So 1:1, that is x1 plus x2 divided by 2, y1 plus y2 divided by 2. Next, how many zeros? ನೋಡ್ರಿ, how many zeros, write the zeros. So ಸ್ವಲ್ಪ ಇಂಥ ಕ್ವಶನ್ಸ್ ನೋಡ್ಕೋತೇರಿ. ಇಲ್ಲಿ ಏನಾಗ್ತದೆ ಅಂದ್ರೆ 1 ಮಾರ್ಕ್ ಒಳಗೆ ಹಿಂದಿನ ಒಂದು ಕ್ವಶನ್ ಪೇಪರ್ ನೋಡಿದ್ವಿ, ಹಿಂಗೆ ಕೊಟ್ಟಿರ್ತಾರಪ್ಪ, how many zeros, write the zeros. ಒಂದ್ಸಲ 2 ಮಾರ್ಕ್ಸ್ ಕ್ವಶನ್ ಹೆಂಗ್ ಬರ್ತದ, ಗ್ರಾಫ್ ಕೊಟ್ಟಿರ್ತಾನ, ಅದನ್ನ ನೋಡಿ ಏನ್ ಮಾಡ್ಬೇಕು, ಬೈ ಅಬ್ಸರ್ವಿಂಗ್ ದ ಗ್ರಾಫ್ write the zeros as well as write the quadratic polynomial, then verify. ಸೊ ಈ ರೀತಿನೂ ಕ್ವಶನ್ಸ್ ಬಂದಿರ್ತಾವ. ಸೊ ಈಗ ಏನ್ ಹೇಳಿದಾರ ಅವ್ರು ನಮಗ, ರೈಟ್ ದ zeros ಅಂತ ಹೇಳಿದಾರ. ಹೌ ಮೆನಿ zeros ಅಂತ ಬರೋದ್ರ 2 ಆನ್ಸರ್ ಕರೆಕ್ಟ್. ಹೌ ಮೆನಿ zeros ಅಂತ ಬರೋದ್ರ 2 zeros ಅಂತ ಬರೀಬಹುದು. ರೈಟ್ ದ zeros ಅಂತ ಹೇಳಿದಾನ. ಸೊ ಹಂಗಾರ ಒಂದು -1 ಇನ್ನೊಂದು ಎಷ್ಟಪ್ಪ, 2 ಆಗ್ತದ. ಸೊ -1 and 2 are the zeros of this quadratic polynomial. Next, 5 years ago, 5 ವರ್ಷದ ಹಿಂದೆ, 5 years ago, Noori's age was twice as Sonu. ನೂರಿನ ಏಜ್ ಹೆಂಗದಪ್ಪ ಅಂತಂದ್ರ ಸೋನೂನ್ ಏಜ್ ಕಿಂತ 3 ವರ್ಷ ಹೆಚ್ಚಿಗೆ ಅದ ಅಂತಕಿ. ಲೈಕ್ ದಿಸ್ ಡಿಯರ್, ನೋಡಿಲೆ 5 ವರ್ಷದಿಂದ, ಲೆಟ್ ಅಸ್ ಕನ್ಸಿಡರ್ ನೂರಿಸ್ ಪರ್ಸೆಂಟೇಜ್ ಇಸ್ x, ಸೋನೂಸ್ ಪರ್ಸೆಂಟೇಜ್ ಇಸ್ y. 5 ವರ್ಷದ ಹಿಂದ ನೂರಿಸ್ ಏಜ್, 5 ವರ್ಷದ ಹಿಂದ ಸೋನೂನ್ ಏಜ್. ಸೊ ನೂರಿ ವಾಸ್ ಟ್ರೈಸ್ ಆಸ್ ಸೋನು, 3 ಪಟ್ಟು ಜಾಸ್ತಿ ಅದಾವ. ಸೊ ಇದನ್ನ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ x - 5 is equal to 3y - 5. ಸೊ x - 3y ಆ ಕಡೆ ಹೋದ್ರೆ -3y is equal to -15, -5 ಈ ಕಡೆ ಬಂದ್ರೆ +5. ಸೊ x - 3y is equal to +10. This is what here equation. Okay, next, write the formula to find the sum of the first n term of the arithmetic progression with the first term a and the last term l. Direct formula question, Sn is equal to n divided by a plus l. ಕೆಲವೊಂದ್ಸಲ ಇದನ್ನ an ಅಂತನೂ ನೀವು ಬರೀತೀರಿ, ಬಟ್ ಅವ್ ಮೆನ್ಷನ್ ಹೆಂಗ್ ಮಾಡಿದಾನ ಕ್ವಶನ್ದಾಗ ನಿಂದ ಆನ್ಸರ್ ಅದ ಟೈಪ್ ಇರ್ಬೇಕು. ಓಕೆ ಸರ್, ನಾನು ಬೇರೆ ಅಲ್ಫಾಬೆಟ್ ಹಾಕ್ತೀನಿ, ಇಲ್ಲ, ಅವ್ರು ಹೇಳಿದಾರ ಫಸ್ಟ್ ಟರ್ಮ್ ಇಸ್ ಎ, ಲಾಸ್ಟ್ ಟರ್ಮ್ ಈಸ್ ಎಲ್ ಅಂತಾನು ತಗೊಂಡು ಸಾಲ್ವ್ ಮಾಡ್ಬೇಕು. Next, question number 15, write the condition for the similarity of 2 polygons having same number of sides. So when 2 polygons are similar dear, that is the 2 conditions are there dear. First condition, their corresponding angles are equal. Next, then their corresponding sides are in the same ratio. Okay, next question number 16, the area of the base of the cylinder. The area of the base of the cylinder is what? 38.5 centimeter square and its height is 10 centimeter. Nodri. So what is the area of base here? 38.5 and height is 10 centimeter. What is the volume formula dear? Volume of a cylinder formula, pi r square h. This is area of a base of a circle, that is 38.5 into
ಹೈಟ್ ಎಷ್ಟದ 10 ಮಲ್ಟಿಪ್ಲೈ ಮಾಡ್ಬಿಡು, ದಟ್ ಈಸ್ 385. ಡೈರೆಕ್ಟ್ ಆನ್ಸರ್ ಬರೀಬಹುದು ಹಿಂಗ. ಓಕೆ, ಮತ್ತೆ ನೀ ಆರ್ ಫೈಂಡ್ ಔಟ್ ಮಾಡಿ ಅದನ್ನ ಸಾಲ್ವ್ ಮಾಡಿದ ದೋಸ್ತ ಸಾಲ್ವ್ ಆಗುದಿಲ್ಲ, ಹಂಗೆ ಮತ್ತೆ ಭಾಳ ದೊಡ್ಡ ಪ್ರೊಸೆಸ್ ಆಕೈತದ. ಸೊ ಅದಕ್ಕೆ ಹಿಂಗೆ ಮಾಡು. ಓಕೆ, ನೆಕ್ಸ್ಟ್ so let us will come with 2 marks questions dear. So that is see here, prove that. ನೋಡ್ರಿ, ಇದು ಎವ್ರಿ ಇಯರ್ ಒಂದು ರಿಯಲ್ ನಂಬರ್ಸ್ ಒಳಗಿಂದ ಏನಾಗ್ತದಪ್ಪ ಅಂತಂದ್ರ ಇಂಥದ್ದೊಂದು 2 marks ಇಂದ ಒಂದು ಈಸಿ ಕ್ವಶನ್ ಬಂದಿರ್ತದ. ಇನ್ನೊಂದು ಏನಪ್ಪಾ ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟಿರ್ತಾನ. ಒಂದು ಕ್ವಶನ್ ಈಸಿ ಬಂದ್ರ ಒಂದು ಕ್ವಶನ್ ಟ್ವಿಸ್ಟ್ ಇರ್ತದೆ. ಇದು ಆಲ್ಮೋಸ್ಟ್ ಅಲ್ಲಿ ಈಸಿ ಕ್ವಶನ್, ಫಿಕ್ಸ್ ಕ್ವಶನ್ ಇದು. ಯಾವ್ದಾದ್ರು √2, √3, √5, 2 + √5. ಸೊ ಇಂಥ ಕ್ವಶನ್ಸ್ ಏನಿದಾವಲ್ಲ, ನೀವು ಪರ್ಫೆಕ್ಟ್ ಆಗ್ರಿ. ಯಾಕೆ ಪರ್ಫೆಕ್ಟ್ ಆಗ್ರಿ ಅಂತೇನಂತಂದ್ರ ಟೈಮ್ ಉಳಿಸ್ಬೇಕು ಎಕ್ಸಾಮ್ ಒಳಗೆ. ನೀವು ಇಂಥ ಕ್ವಶನ್ಸ್ನ ಬೇಗ ಬರೆದು ಟೈಮ್ ಉಳಿಸ್ಕೊಂಡ್ರ ಡಿಫಿಕಲ್ಟಿ ಕ್ವಶನ್ಸ್ ಒಳಗೆ ನಿಮ್ಗೆ ಟೈಮ್ ತೆಗಿಯಾಕಲ್ಲಿ ಸ್ವಲ್ಪ ಹೆಲ್ಪ್ ಆಗ್ತೈತಿ. ನೀವು ಇದಕ್ಕೆ ನೀವು ಟೈಮ್ ವೇಸ್ಟ್ ಮಾಡಕತ್ರ ಡಿಫಿಕಲ್ಟಿ ಕ್ವಶನ್ ಸಾಲ್ವ್ ಮಾಡಕ್ಕೆ ನಿನಗೆ ಟೈಮ್ ಸಿಗುವುದಿಲ್ಲ. ಓಕೆ, ನೆಕ್ಸ್ಟ್ ಇಯರ್ ಲೆಟ್ ಅಸ್ ಅಸ್ಯೂಮ್. ಹೆಂಗೆ ಪ್ರೂವ್ ಮಾಡ್ಬೇಕು ಸರ್ ಇದನ್ನ? ಸೊ ಆಲ್ರೆಡಿ ನಿಮಗೆ ಪ್ರಿಪ್ರೇಷನ್ ಆಮ್ಯಾಗ ನಾನು ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ದಾಗೂ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ. ನಾನು ಅಷ್ಟೊಂದು ಏನು ಎಕ್ಸ್ಪ್ಲನೇಷನ್ ಮಾಡಕ್ಕೆ ಹೋಗೋದಿಲ್ಲ. ಸೊ 2 + √5 is an irrational number ಅಂತಂದ್ರೆ ಲೆಟ್ ಅಸ್ ಅಸ್ಯೂಮ್ 2 + √5 is a rational number ಅಂತ ಕಾಂಟ್ರಡಿಕ್ಷನ್ ಮೆಥಡ್ ತಗೊಂಡು ದೆನ್ ಇಟ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ a by b where a and b are co-prime numbers, or HCF of a and b is what dear? HCF of a comma b is 1. Then what is the LCM of co-prime number? Product of both the numbers, nothing but. Okay, then so like this solution dear, ಒಂದು ಕಡೆಗೆ irrational number ಮಾಡ್ಕೊಂಡು 2 ನ ಆ ಕಡೆ ಕಳಿಸಿದ್ರೆ irrational is equal to rational ಬಂದ್ಬಿಡ್ತೈತಿ. So irrational is equal to rational equation possible adana, which is not possible dear. This is only the contradiction. So this contradicts the fact that rational is not equal to irrational dear. Therefore, because √5 is a irrational number, so then our assumption is wrong. 2 + √5 is a irrational number. Next, elimination method ಬಿಡಬೇಡ. ಈ ಕ್ವಶನ್ 2 ಮಾರ್ಕ್ಸ್ ಒಂದು ಹಿಂಗೆಲ್ಲ ನೀ ಲಿಸ್ಟ್ ಮಾಡ್ತಾ ಹೋದ್ರೆ ಒಂದು 50 ಮಾರ್ಕ್ಸ್ ನಕ್ಕಿನ ಅದಾವ್ರಿ ಆಲ್ಮೋಸ್ಟ್ ಅಲ್ಲವು. ನೀ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ಅಂತ ತಿಳ್ಕೊ. ನಾವು ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡತ್ತೀವಲ್ಲ, ಇದನ್ನ ನೀ ಹಾಂಗೆ ಸ್ವಲ್ಪ ಪಾಸ್ ಮಾಡಿ ನೀನು ನಮ್ಮ ಜೊತೆಗೆ ಸಾಲ್ವ್ ಮಾಡ್ಕೊಂತ ಹೊಂಟೆ ಅಂತ ತಿಳ್ಕೊ. ದಿನಾ ಏನಿಲ್ಲ ಅಂದ್ರೂ ಒಂದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಜನವರಿ ಎಂಡ್ ಅನ್ನೋದ್ರಾಗ ಒಂದು 30 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. 30 ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಂದ್ರೆ ಏನು ಹಗರಲ್ಲದ. 8450 ಪ್ರಶ್ನೆಗಳನ್ನು ಏನು ಬಿಟ್ಟಿದಾರಲ್ಲ ಗೌರ್ಮೆಂಟ್ದವರು, ಅದಕ್ಕೆ ಸಮ ಆಗ್ತದ. 1 ಮಾರ್ಕ್ಸ್ ಕಡಿಮೆ ಬೀಳೋದಿಲ್ಲ. ಮತ್ತೆ ಆದ್ರೆ ಏನು ಗೊತ್ತಾ, ಚೀಟಿಂಗ್ ಮಾಡಬಾರ್ದು. ನಾನು ಸಾಲ್ವ್ ಮಾಡಿದ ಮ್ಯಾಗ ಅದು ನೋಡಿ ಬರೋದ್ರೆ ನಿನಗೆ ಯೂಸ್ ಇಲ್ಲ. ಅದು ಅರ್ಥ ಆಯ್ತಾ? ನೀ ಪಾಸ್ ಮಾಡಿ ಏನು ಮಾಡಂತಂದ್ರೆ ನೀ ಸಾಲ್ವ್ ಮಾಡ್ಕೋ. ಅವ್ರ ಕ್ವಶನ್ ಪೇಪರ್ ತೊಗೊಂಡು ನೀವು ಒಂದ್ಸಲ ಸಾಲ್ವ್ ಮಾಡು. ಯಾವಾಗ ಅರ್ಥ ಆಗೋದಿಲ್ಲ ಮತ್ತೆ ಅವಾಗ ಒಳ್ಳೆ ವಿಡಿಯೋ ನೋಡು, ಪ್ರಾಕ್ಟೀಸ್ ಮಾಡ್ರಿ. ಒಟ್ಟ ಅಲ್ಟಿಮೇಟ್ಲಿ ದ ಪ್ರಾಕ್ಟೀಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಇಯರ್. ಬರೀ ಹಂಗ ನೋಡಿದೆ ನಾನು ಎಲ್ಲ ಸೊಲ್ಯೂಷನ್ ಬರ್ತದ ಹಿಂಗೆಲ್ಲ ಮಾಡ್ಕೋತ ಎಲ್ಲ ಅನ್ಸತ್ರಿ. ಅದು ನೋಡಿದ ಮೇಲೆ ಅದು ಬರುತ್ತೆ ಇದು ಬರುತ್ತೆ ಥಿಯರಮು ಬರ್ತೈತಿ. ನಾ ಹೋದ ಕ್ಲಾಸಾಗೂ ಹೇಳಿದ್ದೆ ಯಾವುದು ಬರೋದಿಲ್ಲ. ಆಮೇಲೆ ಎಕ್ಸಾಮ್ದಾಗ ಅಯ್ಯೋ 1ನೇ ಸ್ಟೆಪ್ಪರ್ ಏನ ಬರೋಲ್ಲ ಸರ್ ಅಂತೇಳಿ ನಿಂತು ಬಿಟ್ಟಿರ್ತೀರಿ. ಪರಿಸ್ಥಿತಿ ಹೆಂಗೆ ಆಕೈತೆ ಅವಾಗ. ಸೊ ದಿಸ್ ಈಸ್ ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 2, ಯಾವ ವೇರಿಯೇಬಲ್ ಈಸಿಯಾಗಿ ಕ್ಯಾನ್ಸಲ್ ಮಾಡಕ್ ಫಸ್ಟ್ ಚಾನ್ಸಸ್ ಅದಪ್ಪ? ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು ನೀನು. ಅದಕ್ಕೆ ಸಿಂಬಾಲ್ ಚೇಂಜ್ ಮಾಡ್ಕೋ, ಕ್ಯಾನ್ಸಲ್ ಮಾಡ. ಸಿಂಬಾಲ್ ಚೇಂಜ್ ಮಾಡೋದ್ರ ಮೀನಿಂಗ್ ಏನ್ರಿಪ್ಪ ಅಂತಂದ್ರೆ ಇಕ್ವೇಶನ್ ನಂಬರ್ 1 ಮೈನಸ್ ಇಕ್ವೇಶನ್ ನಂಬರ್ 2 ಅಂದಂಗೆ ಅಷ್ಟ, ಮತ್ತೇನಿಲ್ಲ. ಸೊ 2y - y is equal to what dear? 2y - y is equal to y. So then 10 - 6 is equal to 4. So y is equal to 4. One solution ಸಿಕ್ಕ್ರೆ ಸೊ ಇದ y ವ್ಯಾಲ್ಯೂನ ಸೆಕೆಂಡ್ ಇಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋ. then you will get dear x + 4 is equal to 6. So that is 6 - 4 is equal to 2. So that is x is equal to 2 is the answer and y is equal to 4 is the answer. So next question number 19. Find the root of the quadratic equation. ನೋಡಿ, ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಇದ್ದು ರೂಟ್ಸ್ ಬರೀರಿ ಅಂತ ಹೇಳಿದಾರ ಅವರು ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಹೆಂಗೆ ಸರ್ ಇದ್ರದ್ದು ಫ್ಯಾಕ್ಟರೈಸೇಷನ್ ಮೆಥಡ್ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡು ಅಂತ. ಆಮೇಲೆ ನೆಕ್ಸ್ಟ್ ಏನ್ ಹೇಳಿದಾರ ಅವರು, 6 ಕ್ವಶನ್ ಇದು ಬಂದಿಲ್ಪ ಅಂದ್ರೆ ಎಕ್ಸ್ಪ್ರೆಸ್ ದ ಇಕ್ವೇಶನ್ ಇನ್ ದ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ದ ಬರೀಬೇಕು ನಾವು. 2 ಕ್ವಶನ್ ಕೊಟ್ಟಿದ್ದಾರೆ. ನೀನು ಇದನ್ನ ಬಂದ್ರೆ ಇದನ್ನ ಸಾಲ್ವ್ ಮಾಡು, ಇದನ್ನ ಸಾಲ್ವ್ ಮಾಡು. ಆಲ್ಮೋಸ್ಟ್ ಅಲ್ಲಿ ಈ ಕ್ವಶನ್ ನಕ್ಕಿನೇ ಇರ್ತೈತಿ ಇದು ಫ್ಯಾಕ್ಟರೈಸೇಷನ್ ಮೆಥಡ್. ಈ ಕ್ವಶನ್ ಎಷ್ಟು ಹೆಲ್ಪ್ ಮಾಡ್ತಂದ್ರಪ್ಪ ನಿಮಗೆ. ಈ ಕ್ವಶನ್ ಏನೈತಲ್ಲ
ಪಾಲಿನಾಮಿಯಲ್ ಚಾಪ್ಟರ್ದಾಗೂ ನಿನಗೆ ಝೀರೋಸ್ ಫೈಂಡ್ ಔಟ್ ಮಾಡಕ್ಕೆ ಹೆಲ್ಪ್ ಮಾಡಿರ್ತೈತೆ. ನೀನು ಒಂದು ಕ್ವಶನ್ಲೇ ಅದ ಅಂತಾರಲ್ಲ, ಒಂದು ಕಲೀಲಿ 2 ಅಕ್ಕಿ ಹೊಡಿಬೋದು ಅಂತೇಳಿ. ಫ್ಯಾಕ್ಟರೈಸೇಷನ್ ಮೆಥಡ್ ನಿನಗೆ ಈ ಕ್ವಶನ್ ಪರ್ಫೆಕ್ಟ್ ಇದ್ರೆ ಪಾಲಿನಾಮಿಯಲ್ ಚಾಪ್ಟರ್ದಾಗಿಂದ ಕ್ವಶನ್ ಕವರ್ ಮಾಡ್ತಿ, ಜೊತೆಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ದಾಗಿಂದನು ಸಾಲ್ವ್ ಮಾಡ್ಕೋತಿದ್ದಿ. ಸೊ ಹಾಗಾಗಿ ಈ ಕ್ವಶನ್ ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಜೊತೆಗೆ ನಾವು ಒಂದು ಶಾರ್ಟ್ ಅಥವಾ ರೀಲ್ ಅಂತ ಹಾಕಿದ್ದೀವಿ, ಅದರಲ್ಲಿ ಶಾರ್ಟ್ಕಟ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ, ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ. ಓಕೆ, ಒಂದ್ಸಲ ಅದನ್ನ ಬೇಕಾದ್ರೆ ನೋಡ್ಕೊಂಡು ಬರ್ರಿ. ಬೇಕಾದ್ರೆ ಹೆಂಗ್ ಸರ್ ಸಾಲ್ವ್ ಮಾಡೋದು, ನೀನು ಬಿಗಿನಿಂಗ್ ಏನು ಮಾಡ್ಕೊಂಬಿಡ ಅಂತಂದ್ರೆ ಪಾಸಿಬಲ್ ಆದ್ರಪ್ಪಿ ಈ ನೋಡ್ರಿ ಇಲ್ಲಿ ಈ 3x² ಮೈನಸ್ 6x ಪ್ಲಸ್ 3 ಅದನ್ನ ಇದ್ರೊಳಗ ಇಸ್ ಈಕ್ವಲ್ ಟು 0. ಫಸ್ಟಿಗೆ ಕಾಮನ್ ಚಾನ್ಸಸ್ ಅದ ಇಲ್ಲ, ಅದನ್ನ ತಕೊಂಬಿಡು, ಈಸಿ ಆಗ್ತೈತಿ ಸೊಲ್ಯೂಷನ್. ನೋಡು ಅವಾಗ ಏನಾಯ್ತು, x² ಮೈನಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ವಿಚ್ ಈಸ್ ಹಿಯರ್, ವಿಚ್ ಈಸ್ 3 is not equal to 0 ಅಂತಂದ್ರ x² ಮೈನಸ್ 2x ಪ್ಲಸ್ 1 is equal to 0. ಸೊ ಈಗ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ x² ಮೈನಸ್ 1x ಅಂದ್ರೆ ಒಂದ, ಬರೀ x ಅಂದ್ರೆ ಒಂದ, ಪ್ಲಸ್ 1 is equal to 0. Then here take the common, here x is a common, x minus 1, here minus 1 is a common, x minus 1 is equal to 0. So x minus 1 into x minus 1 is equal to 0. So then x minus 1 is equal to 0, x minus 1 is equal to 0. So x is equal to 1, x is equal to 1 are the roots of this quadratic equation. Understood? So next here ನೀ ನೋಡಿಲೆ ಏನಾಗ್ತಿತ್ತಪ್ಪ, ನೀನು 3 ಅಂತ ತಗೊಂಡ್ರೆ ಸರ್ ಇಲ್ಲಿ 3 ಕಾಮನ್ ತೆಗಿಬೇಕು, 3x ತೆಗಿಬೇಕು. ನೀನು ಬಿಗಿನಿಂಗ್ ಸ್ವಲ್ಪ ಈಸಿ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ನೆಕ್ಸ್ಟ್ ನಿಂಗೆ ಸೊಲ್ಯೂಷನ್ಸ್ ಏನಾಗ್ತಾವಪ್ಪ ಅಂತಂದ್ರೆ ಮತ್ತೆ ಈಸಿ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವ. ಈಗ ಏನು ಮಾಡಿ ಅಂದ್ರೆ ನೀ 6 ಕ್ವಶನ್ ನೋಡೋಣಂತ. ಏನಪ್ಪ 6 ಕ್ವಶನ್? ಎಕ್ಸ್ಪ್ರೆಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಇದ್ರೊಳಗೆ ಏನು ಗೊತ್ತಾ ಇಂಪಾರ್ಟೆಂಟ್ ಅಪ್ಪಿ ನಿನಗ, ಇದ್ರೊಳಗ a ಪ್ಲಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ ಬರ್ಬೇಕು. ನಿನ್ ಮೇನ್ ಏನ್ ಹೇಳ್ರಿ, a ಪ್ಲಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ. a ಪ್ಲಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ ಏನು, a³ ಪ್ಲಸ್ b³ ಪ್ಲಸ್ 3ab ಇಂಟು ಬ್ರಕೆಟ್ a ಪ್ಲಸ್ ಬಿ. ಈ ಫಾರ್ಮುಲಾ ಬಂದಿತ್ತಂದ್ರೆ ನಿನಗೆ ಈ ಕ್ವಶನ್ ಸಾಲ್ವ್ ಮಾಡ್ತೀವಿ. ಪ್ರಾಬ್ಲಮ್ ಏನು ಗೊತ್ತಾ, ಫಾರ್ಮುಲಾ ರಟ್ಟ ಹೊಡೆದಿರಂಗಿಲ್ಲ, ಪ್ರಿಪೇರ್ ಆಗಿರಂಗಿಲ್ಲ. ನಾ ಅದು ಹೇಳಿದ್ದೀನಿ, ಫಾರ್ಮುಲಾ ರಟ್ಟ ಏನೋ ಹೊಡೆದು ಬಿಡ್ತೀರಿ ಕೆಲವೊಬ್ರು, ಫಾರ್ಮುಲಾ ಅಪ್ಲೈ ಮಾಡಕ್ ಬರಂಗಿಲ್ಲ, ಅದು ಕೂಡ ಇಂಪಾರ್ಟೆಂಟ್. ಓಕೆ, ಸೊ 9th ಸ್ಟ್ಯಾಂಡರ್ಡ್ದಾಗಿಂದ ಪಾಲಿನಾಮಿಯಲ್ ಚಾಪ್ಟರ್ದಾಗಿಂದ ಏನು ಫಾರ್ಮುಲಾಸ್ ಅದಾವಲ್ಲ ಅದನ್ನೆಲ್ಲ ಪರ್ಫೆಕ್ಟ್ ಆಗ್ರಿ. ಪಾಸ್ ಮಾಡಿ ಏನು ಮಾಡಪ್ಪ ಅಂತಂದ್ರೆ ಇದು ಈಕ್ವೇಶನ್ a ಪ್ಲಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ ಏನು ಹೇಳಿದ್ನಲ್ಲ ಅದನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀರಿ. ಓಕೆ, ನೋಡ್ರಿ ಹೆಂಗ್ ಸಾಲ್ವ್ ಮಾಡ್ಬೇಕು ಸರ್. a ಪ್ಲಸ್ ಬಿ ಹೋಲ್ ಕ್ಯೂ ಫಾರ್ಮುಲಾ ಹಾಕು. ಸೊ ದಟ್ ಈಸ್ ಸಿ a³ ಪ್ಲಸ್ b³ ಆತ x³ ಪ್ಲಸ್ 2q ಪ್ಲಸ್ 3ab ಇಂಟು ಬ್ರಕೆಟ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು x³ ಮೈನಸ್ 4. ಇಲ್ಲಿ ಏನಾಯ್ತು, x³ 2q ಅಂದ್ರೆ ಏನಪ್ಪ 8, 6x² ಇಂಟು ಬ್ರಕೆಟ್ ಮಲ್ಟಿಪ್ಲಿಕೇಶನ್ 6x ಇಂಟು x 6x² 6x ಇಂಟು 2 12x is equal to x³ minus 4. So here x³ get cancelled. ಸೊ ಏನು ಉಳಿತೀಗ, x³ get cancelled ಉಳಿದ್ರ 6x² ಉಳಿತು, 12x ಐತಿ. ಈ ಪ್ಲಸ್ 12 ಹೆಂಗ್ ಬಂತು ಗೊತ್ತಾ, 8 ಪ್ಲಸ್ 4 ಎಷ್ಟಪ್ಪ 12 is equal to 0. ನಾನು ಆಗಿಲ್ಲ ಹಿಂದಿನ ಕ್ವಶನ್ ಒಳಗೆ 3 ಕಾಮನ್ ತೆಗೆದಿದ್ದೆ ಗೊತ್ತಾ, ಹಂಗಿಲ್ಲ 6 ಕಾಮನ್ ತೆಗಿ ಬೈ, ಆರ್ ಡಿವೈಡಿಂಗ್ ಥ್ರೂ ಇಕ್ವೇಶನ್ ಬೈ 6, then you will get final result. Understood here? So then this is what dear our question. Then we'll discuss next question. Next question ಹೋಗೋಣಂತ. Find the sum of first 20 terms of the arithmetic progression ಅಂತ ಹೇಳಿದ್ದಾರೆ. ಫಸ್ಟ್ 20 ಟರ್ಮ್ಸ್, ಫಸ್ಟ್ ಟರ್ಮ್ ಏನಪ್ಪ a, ಕಾಮನ್ ಡಿಫರೆನ್ಸ್ ಎಷ್ಟಪ್ಪ 4. ಸೊ ಹಂಗಿದ್ರೆ a is equal to 6, ಕಾಮನ್ ಡಿಫರೆನ್ಸ್ 4, ನಂಬರ್ ಆಫ್ ಟರ್ಮ್ಸ್ 20 ಬೇಕಾಗೈತಿ, ಎಸ್ 20. ಸೊ ಫಸ್ಟ್ ಟರ್ಮ್ ಅದ ಕಾಮನ್ ಡಿಫರೆನ್ಸ್ ಕೊಟ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಿ, ಎಸ್ ಡಿಯರ್ ಹಿಂಗ ತಲೆ ಪಟ್ ಅಂತ ಬರ್ಬೇಕವ, ಎಸ್ ಎನ್ ಇಸ್ ಈಕ್ವಲ್ ಟು n/2
ಇಂಟು ಬ್ರಕೆಟ್ 2a plus n minus 1 ಇಂಟು ಡಿ. ಹಿಂಗೆ ಫಾರ್ಮುಲಾ ನಿನ್ ತಲೆ ಮೂಡಾಕತ್ರ ಎಕ್ಸಾಮ್ದಾಗನು ಮಾರ್ಕ್ಸ್ ಅಷ್ಟು ಚಂದ ಮೂಡ್ತಾವ. ಸೊ Sn is equal to n by 2. So 2a plus n minus 1 into d. So then S20, sum of first 20 terms is equal to what? 20 divided by 2. That is 2 6 are 12. Then 20 minus 1 is 19. 19 4 is 76. 12 plus 76 is 88. 10 into 88 is 880. Okay. Next. ಇದ್ರೊಳಗೆ ಒಂದು ಆರ್ ಕ್ವಶನ್ ಕೊಟ್ಟಾನ. ಫೈಂಡ್ ವಿಚ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 47 ಅಂದ್ರೆ ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಸೊ ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ಇಸ್ ಈಕ್ವಲ್ ಟು ಎಷ್ಟಪ್ಪ, ಫಸ್ಟ್ ಟರ್ಮ್ ಎಷ್ಟಿತ್ತು 2 ಅದ, ನೆಕ್ಸ್ಟ್ ಕಾಮನ್ ಡಿಫರೆನ್ಸು 5 ಅದ, ಏನು ಲಾಸ್ಟ್ ಟರ್ಮ್ ಗೊತ್ತದ 47 ಅಂತ. ವಿ ನೀಡ್ ಟು ಕ್ಯಾಲ್ಕುಲೇಟ್ ಎನ್ ವ್ಯಾಲ್ಯೂ. ಯಾವ ಫಾರ್ಮುಲಾ? ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ. ಸೊ 47 is equal to 2 plus n minus 1 into 5. ಡಿ ವ್ಯಾಲ್ಯೂ ಹಾಕಿದಿ, ಜಸ್ಟ್ ಬರೇ ತೆಗೆದು ಹಾಕುದು ರಿಪ್ಲೇಸ್ಮೆಂಟ್ ಅಷ್ಟೇ. ಸೊ ದೆನ್ 47 ಮೈನಸ್ 2 ಆ ಕಡೆ ಕಳಿಸ್. ನಮ್ಮ ಹುಡುಗರು ಇಲ್ಲೊಂದು ಭಾಳ ಚಂದ ಲಪಡ ಮಾಡ್ತಾವ. 47 ಬರ್ದಿರ್ತಾವ ಹಿಂಗ, ಮೈನಸ್ ಇಸ್ ಈಕ್ವಲ್ ಟು 2 ಬರಂಗಿಲ್ಲ, ಇಲ್ಲಿ ಒಂದು ಎಡವಟ್ಟು ಮಾಡ್ತಾವ. ಹಿಂಗ ಬರೋದ n minus 1 5 ಬರೋದಪ್ಪಿ, ಡೈರೆಕ್ಟ್ 5 ಆ ಕಡೆ ಕಳಿಸ್ಬಿಡ್ತಾವ ಡಿವೈಡೆಡ್ ಬೈ ಸರ ಅಂತೇಳಿ. ಭಾಳ ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡೋದಕ್ಕೆ ನೀವು ಮಾರ್ಕ್ಸ್ ಕಳ್ಕೊಂಡಿರ್ತೀರಿ ಎಕ್ಸಾಮ್. ಕೆಲವ್ರು ಭಾರಿ ಎಲ್ಲ ಕ್ವಶನ್ಸು ಟಚ್ ಮಾಡಿರ್ತಾರೆ, ಇಂಥ ಸಣ್ಣ ಮಿಸ್ಟೇಕ್ ಮಾಡಿರ್ತಾರ, ನಮ್ಗೆ ಒಂದೊಂದ್ಸಲ ಭಾಳ ಬೇಜಾರಾಗಿರ್ತದೆ ಅಂಥ ಸಿಚುವೇಶನ್ ನೋಡಿದ್ರೆ. ಸೊ ಹಾಗಾಗಿ ಭಾಳ ಕೇರ್ಫುಲ್ ಇರ್ಬೇಕು. ಏನಿಲ್ಲ, ನೀವು ಪೇಪರ್ನ ಏನು ಎಕ್ಸಾಮ್ 3 hours ಇರ್ತದಲ್ಲ, 3 hours 15 minutes ನಿಮ್ಗೆ ಕ್ವಶನ್ ಪೇಪರ್ ರೀಡಿಂಗ್ ಕೊಟ್ಟಿರ್ತಾನ. ಕುಂದರು ಸ್ವಲ್ಪ ಚಂದ ಕ್ವಶನ್ ಪೇಪರ್ ಓದ್ಕೋ. ಅದ ಮೂಮೆಂಟ್ದಾಗ 8 ಕ್ವಶನ್ MCQನ ಅಲ್ಲೇ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ಕೋ. ಆದ್ರೆ ಕ್ವಶನ್ ಪೇಪರ್ದಾಗ ಏನು ಬರೀಬೇಡ. ಯಾಕಂದ್ರೆ ನಮ್ಮ ಹುಡುಗರಿಗೆ ಅದೊಂದು ಭಾಳ ದೊಡ್ಡ ಇದೈತ್ರಿ, ಹವ್ಯಾಸ ಅದ. ಏನು ಕ್ವಶನ್ ಪೇಪರ್ ಮೇಲೆ ಟಿಕ್ ಮಾಡ್ಕೊಳ್ಳೋದು, ಅಲ್ಲೇ ಕ್ವಶನ್ ಪೇಪರ್ ಮ್ಯಾಗ ಬರೀದು. ಇಂಥವೆಲ್ಲ ಹಾಬೀಸ್ ಬಿಡ್ರಿ, ಕಂಪಲ್ಸರಿ. ಏನು ಮಾಡಬೇಕು, ಕ್ವಶನ್ ಪೇಪರ್ ಮೇಲೆ ಬರೀ ನಿಂದು ರೋಲ್ ನಂಬರ್ ಅಷ್ಟೇ ಇರಬೇಕು. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೈಡ್ ಟಿಕ್ ಮಾಡಬಾರ್ದಪ್ಪಿ. ಯಾವತ್ತು ನೆನ್ಬಿಡ್ಬೇಕು ಕ್ವಶನ್ ಪೇಪರ್ ಮೇಲೆ. ಅದನ್ನ ಬರ್ಯಾಕಂತ ಆನ್ಸರ್ ಶೀಟ್ ಕೊಟ್ಟಿರ್ತಾರ, ನೀ ಜಸ್ಟ್ ಬರೀ ಅಲ್ಲಿ ಒಂದು 15 ನಿಮಿಷ ಒಳಗೆ ಅಷ್ಟು ಏನೇನು ಬಂದವು ಏನೇನಿಲ್ಲ ಅಂತೇಳಿ ಒಂದು 10 ನಿಮಿಷ ಒಳಗೆ ಓದ್ಕೊಂಡು ಒಂದು 5 ನಿಮಿಷ ಕಣ್ಣು ಮುಚ್ಚಿ ಎಲ್ಲ ಮೆಮೊರೈಸ್ ಮಾಡೋದನ್ನ. ಭಾಳ ಚಂದ ಆಗ್ತೈತ್ರಿ ಪೇಪರ್ ಅದು. ಓಕೆ. ಆಮೇಲೆ ಗಡಬಡಿ ಭಾಳ ಮಾಡಬೇಡ್ರಿ, ಎಂಡ್ ಟು ಎಂಡ್ ಸ್ವಲ್ಪ ಚಂದ ಕ್ವಶನ್ ಓದ್ರಿ. ಆಮೇಲೆ 100% ನಿನ್ನ ರಿಸಲ್ಟ್ ಪಕ್ಕಾ ಭಾರಿ ಆಗ್ತೈತಿ. ಸೊ ವಾಟ್ ಹಿಯರ್? ಸೊ ದೆನ್ 47 minus 2 is equal to 45. ಸೊ is equal to 5n minus 5. 5ನ ಆ ಕಡೆ ಹೋಯ್ದ್ರೆ ಏನಕ್ಕೈತಪ್ಪ, ಪ್ಲಸ್ 5. ಸೊ ದೆನ್ ಇಲ್ಲಿ ಅಡೌಟ್ ಮಾಡಿರ್ತಾವ. ಮತ್ತೆ ಈ 5ನ ಡೈರೆಕ್ಟ್ ತಮ್ಮಂದ್ಬಿಡೋದು ಡಿನಾಮಿನೇಟರ್ನ ಒಮ್ಮೆ 45 divided by 5 ಅಂದ್ಬಿಡೋದು 9 ಬಂತು ಸರ್ ಅಂತೇಳಿ. ಸೊ ಇವ ಸ್ಮಾಲ್ ಮಿಸ್ಟೇಕ್ಸ್ ಅಂತ ಹೇಳೋದು. ಸೊ ದಟ್ ಈಸ್ 50 is equal to 5n. 50 divided by 5 ಅಂದ್ರೆ ಎಷ್ಟು ಬರ್ತದಪ್ಪಿ? 10. ಸೊ ನೆಕ್ಸ್ಟ್ ಕ್ವಶನ್. The length of the two rectangular table are 84 and 126 centimeter respectively, and both have the width equal to 42 centimeter. Find the maximum length of a square glass can exactly fit both the tables. ಒಂದು ಟೇಬಲ್ ಅದ, ಆ ಟೇಬಲ್ ಒಳಗ ಈಗ ಟೇಬಲ್ ಮೇಲೆ ಗ್ಲಾಸ್ ಹಾಕಿರ್ತಾರ ಗೊತ್ತಾ, ಗ್ಲಾಸ್ ಶೀಟ್ ಹಾಕಿರ್ತಾರ. ಹಂಗ ದೊಡ್ಡ ಟೇಬಲ್ ಅದಾವು. ಆ ದೊಡ್ಡ ಟೇಬಲ್ ಮೇಲೆ ದೊಡ್ಡ ಗ್ಲಾಸ್ ಒಮ್ಮೆ ಇಡಂಗಿಲ್ಲ. ಏನ್ ಮಾಡಿದಾರಪ್ಪ ಅಂತಂದ್ರ ಒಂದು ಗ್ಲಾಸ್ ಪೀಸ್ಗಳು ಇಟ್ಕೊಂತ ಹೋಗ್ತಾರ. ಇದ್ರ 1ನೇ ಟೇಬಲ್ ಲೆಂತ್ ಎಷ್ಟದಪ್ಪ ಅಂದ್ರೆ 84 ಸೆಂಟಿಮೀಟರ್ ಕೊಟ್ಟಿದ್ದಾನ. ಸೊ 2ನೇ ಟೇಬಲ್ ಲೆಂತ್ ಎಷ್ಟದಪ್ಪ 126 ಸೆಂಟಿಮೀಟರ್ ಅದ. ಹಂಗಾರೆ ಅದಕ್ಕೆ ಎಷ್ಟು ವಿಡ್ತ್ ತಗೊಂಡ್ರೆ ಎಷ್ಟು ಗ್ಲಾಸ್ ಫಿಟ್ ಹಾಕವು ಅಂತ ಕ್ವಶನ್ ಅದು. ಸರ್ ಇದು ಏನು ಜಾಮೆಟ್ರಿ ಕ್ವಶನ್ ಇದು. ನಾನು ನಿಮಗೆ ಕ್ವಶನ್ ನಂಬರ್ 17 ಬಂದಾಗ ಹೇಳಿದ್ದೆ. ನಾನು ರಿಯಲ್ ನಂಬರ್ಸ್ ಮೇಲಿಂದ ಒಂದು ಕ್ವಶನ್ ಈಸಿ ಇದ್ರೆ ಒಂದು ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇರ್ತದ, ಟಫ್ ಇರ್ತದ, ಪ್ರಾಕ್ಟೀಸ್ ಮಾಡ್ರಿ ಅಂತೇಳಿ. ಆಮೇಲೆ ಆ ಟ್ವಿಸ್ಟು ಟಫ್ ಅದಕ್ಕೂ ಚಾನ್ಸ್ ಕೊಟ್ಟಿಲ್ಲ. ಏನಾಗಿದೆ ಗೊತ್ತಾ, ಆಲ್ರೆಡಿ ಲೆಸನ್ ಬೇಸ್ ಅಸೆಸ್ಮೆಂಟ್ ಒಳಗೆ ಕ್ವಶನ್ಸ್ ಕೊಟ್ಬಿಟ್ಟಾರ. ಏನು ಮಾಡ್ಬೇಕು ಹಂಗಾರೆ ನಿಮ್ಮ ಕೆಲಸ ಏನಂಗಾದ್ರೆ ಎಟ್ಲೀಸ್ಟ್ ಮೊದಲನೇದಾಗಿ ಈ ಕೊಟ್ಟಂತ 4 ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ. ಅದನ್ನೇ ಪದೇ ಪದೇ ಹೇಳೋದು ನಾವು. ಇದನ್ನ ನೀವು ಸಾಲ್ವ್ ಮಾಡಿದ್ರೆ ನಿನ್ನ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಮಸ್ತ್ ಹೋಗ್ತಾವ. ಈಚ್ ಪ್ರಿಪರೇಟರಿ ಎಕ್ಸಾಮ್ ಡಿಯರ್ ಯು ಶುಡ್ ಕನ್ಸಿಡರ್ ಇಟ್ ಆಸ್ ಆನ್ಯುವಲ್ ಎಕ್ಸಾಮ್. ಅರ್ಥ ಆಯ್ತಾ? ನೀ ಯಾವಾಗ ನೀ ಒಂದೊಂದು ಪ್ರಿಪರೇಟರಿ ಎಕ್ಸಾಮ್ನು ನಾ ಆನ್ಯುವಲ್ ಎಕ್ಸಾಮ್ನ ಕುಂತೇನಂತ ಫೀಲ್ ಮಾಡಿ ಬರೀತಿದಿ, ಅವಾಗ ನಿನ್ನ ಸ್ಕೋರ್ ಪ್ಲಸ್ ಹಾಕೊಂಡ್ ಹೋಗ್ತೈತಿ. ಕೆಲವೊಂದು ಸ್ಟೂಡೆಂಟ್ ಭಾಳ ನೆಗ್ಲಿಜೆನ್ಸಿ ಇರ್ತಾರೆ. ಇದೇನು ಪ್ರಿಪರೇಟರಿ ಇಲ್ಲ, ಮಾರ್ಕ್ಸ್ ಆ್ಯಡ್ ಮಾಡೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಇಂಟರ್ನಲ್ ಕಲಾ ಬರೀ ಎಫ್ ಕನ್ಸಿಡರ್ ಮಾಡ್ತಾರ.
ಸೊ ಈ ಒಂದು ಮನಸ್ಥಿತಿಯಿಂದ ಏನಾಗ್ತದಪ್ಪ ಅಂತಂದ್ರೆ ನಿಮಗ ಸ್ಕೋರ್ ಕಡಿಮೆ ಮಾಡಿಸುತ್ತೆ. ಸೊ ಹಂಗಾಗಿ ಇಲ್ಲಿ ನೋಡ್ರಿ, ಸೊ ಏನ್ ಫೈಂಡ್ ಔಟ್ ಮಾಡ್ಬೇಕ್ರಿ, ಮ್ಯಾಕ್ಸಿಮಮ್ ಬ್ರೆಡ್ತ್ ಫೈಂಡ್ ಔಟ್ ಮಾಡ್ಬೇಕಾಗೈತಿ ಗ್ಲಾಸದ್ದು. ಸೊ ಹಂಗಾಗಿ HCF ಈಸ್ ದಿ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್. So that is prime factors of 84. What here 2 into 2 into 3 into 7 prime factorization ಮಾಡು. Then prime factors of 126 ಏನ್ ಮಾಡ್ತಿದಿ, 2 into 3 into 3 into 7. ಆಮೇಲೆ HCF highest common ಇದ್ದಲ್ಲಿ ಏನ್ ಮಾಡಬೇಕು, lowest power ತಗೋಬೇಕು. ತಗೋ 2 raised to 2 ಅದನ್ನ 2 raised to 1 ಅದ. So 2 raised to 1, 3 raised to 1, 7 raised to 1. So ಎಲ್ಲ ಮಲ್ಟಿಪ್ಲೈ ಮಾಡು, ಫೋಟೋ ಹೊಡ್ಕೋಬೇಡ, ಫೋಟೋ ಅಂದ್ರೆ 42 ಅಂತ. ಸೊ ದಟ್ ಈಸ್ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ಸ್ಕ್ವೇರ್ ಗ್ಲಾಸ್ ಈಸ್ ವಾಟ್, 42 ಸೆಂಟಿಮೀಟರ್. ಸರ್ ಹಂಗಾರೆ ಒಂದೇ ಟೇಬಲ್ ಒಳಗೆ ಎಷ್ಟು ಗ್ಲಾಸ್ ಶೀಟ್ ಕುಂದಿರ್ತಾವು, ಡಿವೈಡ್ ಮಾಡು, ಅದ್ರಾಗ ಏನೈತಿ. 84 ಡಿವೈಡೆಡ್ ಬೈ 42 ಮಾಡಿದ್ರ ಫಸ್ಟ್ ಟೇಬಲ್ ಒಳಗೆ ಎಷ್ಟು ಕುಂದಿರ್ತಾವಪ್ಪಿ, ಹಂಗಾದ್ರ 2 ಗ್ಲಾಸ್ ಶೀಟ್ ಕುಂದಿರ್ತಾವು. ಎರಡನೇ ಟೇಬಲ್ ಒಳಗಲ್ಲ, ದಟ್ ವಾಟ್ ಇಸ್ ದ ಲೆಂತ್ ಹಿಯರ್, 126 ಡಿವೈಡೆಡ್ ಬೈ 42, ವಾಟ್ ಇಸ್ ಆನ್ಸರ್, 3 ಗ್ಲಾಸ್ ಶೀಟ್ ಫಿಟ್ ಆಗ್ತದ. So this is a answer here. Next question. ನೋಡಿ ಟ್ರಿಗ್ನೋಮೆಟ್ರಿ ಮೇಲಿನ ಕ್ವಶನ್, ಈ ರೇಷಿಯೋಸ್ ರಿಲೇಟೆಡ್ ಅಗದಿ ಈಸಿ, 2 ಮಾರ್ಕ್ಸ್ ಇಂದ ಮಸ್ತ್ ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು ನೀನು ಇದನ್ನ. ಇಂಥ ಕ್ವಶನ್ಸ್ ಬಿಡಬಾರ್ದಪ್ಪಿ. ಓಕೆ, ಏನದಪ್ಪ, sin A is equal to 3/5 ಅಪೋಸಿಟ್ ಬೈ ಹೈಪಾಟನಸ್. ಟ್ರಯಾಂಗಲ್ ಡ್ರಾ ಮಾಡ್ಕೊಂಬಂದು, ಟ್ರಯಾಂಗಲ್ ಡ್ರಾ ಮಾಡಿ ಆಂಗಲ್ ಏನ ಇದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಇದ್ರದ ಅಪೋಸಿಟ್ ಯಾವ್ದಪ್ಪ ಪುಟ, 3. ಹೈಪಾಟನಸ್ ಯಾವ್ದು, 90 ಡಿಗ್ರೀಸ್ ಅಪೋಸಿಟ್, ಇದು 5. ನಮ್ಮ ಅಂಕಲ್ ಅನ್ಕರಿ, ನಮ್ಮ ಅಂಕಲ್ ಅಂದ್ರೆ ಯಾರು, ನೀ SLC ಮುಗಿಮಠ ಅಲ್ಲ, PUC ಮುಗಿಮಠ, ನಿಂದು ನೀಟ್ JEE ಅವೆಲ್ಲ ಮುಗಿಮಠನು ಪೈಥಾಗೋರಸ್ ಅಂಕಲ್ ಭಾಳ ಇಂಪಾರ್ಟೆಂಟ್. ಈ ಸೈಂಟಿಸ್ಟ್ ಭಾಳ ಇಂಪಾರ್ಟೆಂಟ್ ನಮಗೆ. ಸೊ ಹೈಪಾಟನಸ್ ಸ್ಕ್ವೇರ್ ಇಸ್, ಆಮೇಲೆ ಇದೊಂದು ಭಾಳ ರಟ್ಟ ಹೊಡೆದ್ ಬಿಟ್ಟಿರ್ತಾರೆ, AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ. ಹಂಗೆ ನೋಡ್ಕೋಬೇಡ, ಹೈಪಾಟನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ ದಟ್ ಈಸ್ ದ ಸಮ್ ಆಫ್ ಸ್ಕ್ವೇರ್ ಆಫ್ ದ ಇನ್ ಅ ರೈಟ್ ಟ್ರಯಾಂಗಲ್ ಹಿಯರ್, ದ ಸ್ಕ್ವೇರ್ ಆಫ್ ದ ಹೈಪಾಟನಸ್. Square of the hypotenuse is equal to sum of the square of the other two sides. Other two sides ಗೆ ನಾನು ಒಂದು adjacent side ಅಂತ ಕೊಟ್ಟಿರ್ತೀನಿ, ಒಂದು ಅಪೋಸಿಟ್ ಸೈಡ್ ಅಂತ ಕೊಟ್ಟಿರ್ತೀನಿ. ಅದನ್ನ A ಸ್ಕ್ವೇರ್ ಪ್ಲಸ್ O ಸ್ಕ್ವೇರ್ ಅಂತ ಬರ್ಕೋ. ಹಿಂಗೆ ನೆನಪಿಟ್ಕೋ, ಯಾಕಂದ್ರೆ ಕೆಲವೊಂದು ಟ್ರಯಾಂಗಲ್ PQR ಅಂತ ಬಂದಿರ್ತೈತಿ. ನೀವು ಅಲ್ಲಿ AC ಅಂದ್ರೆ ಯಾವ್ದ್ರಿ ಸರ್, ಇಲ್ಲಿ ಆಂಗಲ್ 90 ಡಿಗ್ರಿ B ಮಾಡಿದೀವಿ ನಾವು, ಹೌದಾ, B ಅದ ಇಲ್ಲಿ ರೈಟ್ ಆಂಗಲ್ಗೆ, ಇಲ್ಲಿ B ಅದಪ್ಪ. ಸಪೋಸ್ C ಬಂದಿತ್ತಂದ್ರೆ ಅವಾಗ AC ಸ್ಕ್ವೇರ್ ಅಂತ ಬರ್ಕೋತ ಕುಂದಿರ್ತೀಯ, ರಟ್ಟ ಹೊಡಿತೀಯಾ. ಸೊ ಅದಕ್ಕೆ ಹೇಳತ್ತಿದ್ದು ಹೈಪಾಟನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ ಅಪೋಸಿಟ್ ಸ್ಕ್ವೇರ್. ಈ ಟೈಪ್ ನೆನಪಿಟ್ಕೋ. ಆರ್ ಕೆಲವೊಬ್ರು ಬರ್ದಿರ್ತಾರ ಬೇಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಲ್ಟಿಟ್ಯೂಡ್ ಸ್ಕ್ವೇರ್ ಬರ್ಕೋ. ನಿನಗೆ ಯಾವ ಕನ್ವೀನಿಯಂಟ್ ಅನ್ಸುತ್ತೆ ಅದನ್ನ ಬರ್ಕೋ. ಓಕೆ, ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ಈಗ ಏನ್ ಮಾಡ್ಬೇಕು, ಒಂದು ಅಡ್ಜಸೆಂಟ್ ಸೈಡ್ ಸಿಕ್ತು, ಎಷ್ಟು 4 ಸೆಂಟಿಮೀಟರ್ ಬಂತು ನಮಗೀಗ. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ವಿ. ಏನ್ ಕೇಳಿದಾರ ಅವರು, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ. ಟ್ಯಾನ್ ಎ ಅಂದ್ರೆ ಏನು, ಅಪೋಸಿಟ್ ಬೈ adjacent side. So that is 3/4. Next, find the coordinate of the point. Find the coordinate of the point which divides the line segment joining the points 1,6 and 4,3 in the ratio. Section formula. ಇಲ್ಲಿ ಭಾಳ ಕೇರ್ಫುಲ್ ಆಗಿರ್ಬೇಕಾಗಿದೆ. ಏನು ಗೊತ್ತಾ, ಡಿಸ್ಟೆನ್ಸ್ ಫಾರ್ಮುಲಾದಾಗ ಕ್ವಶನ್ ಹೆಂಗೆ ಕೊಟ್ಟಾನಲ್ಲ ಹಂಗೆ ಬಿಟ್ಟು ನೀವು ಸಪೋಸ್ ಇದನ್ನ x1 ಇದನ್ನ y1 ಇದನ್ನ x2 ಇದನ್ನ y2 ತಗೊಂಡ್ರು ಆನ್ಸರ್ ಕರೆಕ್ಟ್ ಬರ್ತದ ರೀ. ಪ್ರಾಬ್ಲಮ್ ಏನು ಗೊತ್ತಾ, ನೀ ಸೆಕ್ಷನ್ ಫಾರ್ಮುಲಾದಾಗ ಉಲ್ಟಾ ತಗೊಂಡೆ ಅಂತ ತಿಳ್ಕೊ, ಆನ್ಸರ್ ಉಲ್ಟಾ ಬಂದ್ಬಿಡ್ತೈತಿ. ಇದು ಮೇನ್ ಅಬ್ಸರ್ವೇಷನ್. ಯಾಕೆ ಸರ್, ನಿಮ್ಗೆ ಹಂಗ ಜಸ್ಟ್ ಒಂದು ಡಯಾಗ್ರಾಮ್ ತೆಗೆದು ತೋರಿಸ್ತೀನಿ ನಾನು. ನೋಡ್ರಿ, ಒಂದು ಲೈನ್ ಸೆಗ್ಮೆಂಟ್ ಅದ ಪಿ, ಲೆಟ್ ಅಸ್ ಟೇಕ್ ಇಟ್ ಆಸ್ ಅ AB ಅಂತ ಹೇಳ್ತೀನಿ. ಇದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ ಅದಾವ, ಇದ್ರದ್ದು ಕೋಆರ್ಡಿನೇಟ್ ಪಾಯಿಂಟ್ ಅದಾವ. ನಾನೇನ್ ಹೇಳ್ತೀನಿ ಅಂದ್ರೆ ದಿಸ್ ಲೈನ್ ಸೆಗ್ಮೆಂಟ್ ಈಸ್ ಡಿವೈಡೆಡ್ ಇನ್ ದ ರೇಷಿಯೋ 1:2 ಅಂತ ಹೇಳ್ತೀನಿ. ಅಂದ್ರೆ ಇಲ್ಲಿಂದ ಬಂದು 1:2 ಅಂದ್ರೆ ಇಲ್ಲಿ ಪಾಯಿಂಟ್ ಬಂತ, ಇದು P. ನಮ್ಮ ಹುಡುಗ ಏನ್ರ ಅಕಸ್ಮಾತ್ ನೀವೇನ್ರ ಗದ್ಲ ಮಾಡಿದ್ರೆ ಉಲ್ಟಾ ಪಲ್ಟಾ ಮಾಡಿದ್ರೆ ಅಂತ ತಿಳ್ಕೊ, ಈ ಪಾಯಿಂಟ್ ಇಲ್ಲಿ ತೋರ್ಸಾಕ್ ಮಾಡ್ದೈತದ, ಅವಾಗ ಕ್ಯೂ ಹಾಕೈತದ, 2:1 ರೇಷಿಯೋ ಆಗ್ಬಿಟ್ಟಿರ್ತದ, ಉಲ್ಟಾ ಬಂದ್ಬಿಡ್ತೈತ ಆನ್ಸರ್. ಅರ್ಥ ಆಯ್ತಾ? ಸೊ ಬಿ ಕೇರ್ಫುಲ್ ಡಿಯರ್. ಕ್ವಶನ್ ಹೆಂಗ್ ಕೊಟ್ಟಾನಲ್ಲ, ಏನ್ ಮಾಡಂತಂದ್ರ ನೀನು ಕೋಆರ್ಡಿನೇಟರ್ನು ಹಂಗ ಆರ್ಡರ್ ವೈಸ್ ತಗೋ. ಸೊ ಇದು x1
ಇದು y1, ಇದು x2, ಇದು y2. ಅದೇ ಆರ್ಡರ್ ಒಳಗ ನಿನ್ನ ಫಾಲೋ ಮಾಡು. ನೆಕ್ಸ್ಟ್ ಫಾರ್ಮುಲಾ ಅಂತ ಗೊತ್ತೈತಿ ನಿನಗ. ಸೊ ದಟ್ ಈಸ್ m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಈ ಆನ್ಸರ್ ಕೆಲವೊಬ್ರು ಇಷ್ಟು ಚಂದ ಬರೀತಿರ್ತಾರೆ, ಕೆಲವೊಂದು ಪೇಪರ್ ನೋಡ್ಬೇಕು ಕಾಮನ್ ಹಾರಿಸ್ಬಿಟ್ಟಿರ್ತಾವ, ಸಂಬಂಧ ಇಲ್ಲ, ಇದು ಎಲ್ಲ ಏಕ ಮಾಡ್ಬಿಟ್ಟಿರ್ತಾರ. ಆ್ಯಂಡ್ ಇನ್ನೊಂದು ಗದ್ದಲ ಮಾಡಿರ್ತಾರೆ, ಏನು ಗೊತ್ತಾ, ಇದಕ್ಕೊಂದು ಬಾಕ್ಸ್ ಹಾಕಿ ಇದಕ್ಕೊಂದು ಬಾಕ್ಸ್ ಹಾಕಿರ್ತಾರೆ, ಮುಂದೆ ಬರೀದ್ ಮಾತ್ರ ಹಿಂಗೆ ಬರ್ದಿರ್ತಾವ. ಏನದ್ರ ಮೀನಿಂಗ್ ಏನು? ಇದಕ್ಕೊಂದು ಬಾಕ್ಸ್ ಹಾಕಿದಿ, ಇದಕ್ಕೊಂದು ಹಿಂಗೆ ಸಪರೇಟ್ ಬ್ರಾಕೆಟ್ ಹಾಕಿದಿ. ಸೊ ಒಂದು ಮೆಥಡ್ ಅದ. ಕೋಆರ್ಡಿನೇಟ್ ಪಾಯಿಂಟ್ ಬರೀದು ಹೆಂಗಪ್ಪ, ಫಸ್ಟ್ ಎಕ್ಸ್ ಕೋಆರ್ಡಿನೇಟ್ ದೆನ್ ವೈ ಕೋಆರ್ಡಿನೇಟ್. ಸರ್ ಬೇಡ, ನೀ ಎಕ್ಸ್ ಕೋಆರ್ಡಿನೇಟ್ ಸಪ್ರೇಟ್ ಬರ್ಕೊ, ವೈ ಕೋಆರ್ಡಿನೇಟ್ ಸಪ್ರೇಟ್ ಬರ್ಕೊಂಡು ಸಾಲ್ವ್ ಮಾಡು. ಬಟ್ ಏನಿರ್ಬೇಕಪ್ಪ ಅಂದ್ರೆ ನಿನ್ನ ಅಪ್ರೋಚಿಂಗ್ ಆನ್ಸರ್ ಪರ್ಫೆಕ್ಟ್ ಇರ್ಬೇಕದು. ಏನೇನೋ ಬರೋದೆ, ಕಾಮಾ ಜಾಗದ ಪ್ಲಸ್ ಬರ್ದಿರ್ತಾವ, ಕೆಲವೊಬ್ರು ಮೈನಸ್ ಬರ್ದಿರ್ತಾವ. ಸೊ ಬಿ ಕೇರ್ಫುಲ್ ಡಿಯರ್ ಅಂತ ಟೈಮ್ ಒಳಗೆ ಫಾರ್ಮುಲಾ ಬರೀದ್ರಾಗ ದೆನ್ ಸಬ್ಸ್ಟಿಟ್ಯೂಟ್ m1 ಅಂತಂದ್ರೆ ಎಷ್ಟಪ್ಪ 3, ದೆನ್ x2 ಅಂತಂದ್ರೆ 4, ದೆನ್ ವ್ಯಾಲ್ಯೂ ಎಲ್ಲ ರಿಪ್ಲೇಸ್ ಮಾಡಪ್ಪಿ. ಅವನ್ನೆಲ್ಲ ರಿಪ್ಲೇಸ್ ಮಾಡಿದ್ಮೇಲೆ 12 plus 1, ದೆನ್ 9 plus 6, 13 divided by 4, 15 divided by 4 ಬರ್ತದ, ದೆನ್ 13 by 4, 15 by 4. ಇಲ್ಲಿ ನೀನು ಡೆಸಿಮಲ್ ಮಾಡ್ಕೋತ ಕುಂದ್ರೆ ಬೇಡ, 13 divided by 4 ಅಂತ ಅಂದ್ರ ಹಿಂಗ ಬರೋದು 4 3 12 ಅಂತ ಹಿಂಗೆಲ್ಲ ಮಾಡ್ಕೋತ ಕುಂದರ್ಬೇಡಪ್ಪಿ. ಏನ್ ಮಾಡ್ಬೇಕು, ಇಷ್ಟ ಫ್ರಾಕ್ಷನ್ಸ್ ಒಳಗೆ ಆನ್ಸರ್ ಇಟ್ರ ಸಾಕು. ಅರ್ಥ ಆಯ್ತು? ನೆಕ್ಸ್ಟ್ ಕ್ವಶನ್. ಸೊ 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಇದು ಟೆಕ್ಸ್ಟ್ ಬುಕ್ ದಾಗ ಹಿಂಗ್ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. 2 ಕಾನ್ಸೆಂಟ್ರಿಕ್ ಸರ್ಕಲ್ ಆಫ್ ರೇಡಿಯೈ 5 cm and 3 cm are drawn with the center O. Find the length of the chord of the larger circle. ನೋಡ್ರಿ, ಇದು ಲಾರ್ಜರ್ ಸರ್ಕಲ್ ಕಾರ್ಡ್ ಆದ್ರ ಸ್ಮಾಲರ್ ಸರ್ಕಲ್ ಟ್ಯಾಂಜೆಂಟ್ ಆಗಿರ್ತದ ಮತ್ತು ಪೈಥಾಗೋರಸ್ ಸಂಕಲನ ಕರಿಬೇಕಿಲ್ಲ. ನೋಡಿ, ಇದು 5 cm, ಇದು ಎಷ್ಟಪ್ಪ 3 cm. ಇಲ್ಲೇ 90 ಡಿಗ್ರಿ ಆಕೈತಿ. ಯಾಕೆ ಹೇಳು? ಹೇಳಿದೇವಿ ಏನಂತ, ಒಂದು ಪಾಯಿಂಟ್ ಹೇಳಿದ್ದೇನೆ ನಾನು. ದ ಲೈನ್ ಡ್ರಾನ್ ಫ್ರಮ್ ಆರ್ ಇಟ್ಸ್ ವಾಟ್ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. ಜೊತೆಗೆ ಇನ್ನೊಂದು ಪಾಯಿಂಟ್ ಅದ ಔಟರ್ ಸರ್ಕಲ್ಗೆ, ಅಂದ್ರೆ ದೊಡ್ಡ ಸರ್ಕಲ್ ಇದು ಕಾರ್ಡ್ ಅಲ್ಲ, ಅಲ್ಲಿ ಇನ್ನೊಂದು ಪಾಯಿಂಟ್ ಬರ್ತದೆ. ಏನ್ ಗೊತ್ತನ, ದ ಲೈನ್ ಡ್ರಾನ್ ಫ್ರಮ್ ಸೆಂಟರ್ ಆಫ್ ಅ ಸರ್ಕಲ್ ಟು ದ ಕಾರ್ಡ್ ಪರ್ಪೆಂಡಿಕ್ಯುಲರ್ಲಿ ಬೈಸೆಕ್ಟ್ ದ ಕಾರ್ಡ್. ದೇರ್ಫೋರ್ AP is equal to PB. ಈಗ ನಿನಗ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದೆ ಅಂತ ತಿಳ್ಕೊ. ಇದು ಆನ್ಸರ್ 4 cm ಬಂತದ. 4 plus 4 is what dear? 8 cm. So the length of the chord is what? 8 cm. ಸೊ ಈ ರೀತಿಯಾಗಿ ಇದನ್ನ ಸಾಲ್ವ್ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ರೇಡಿಯಸ್ ಆಫ್ ಅ ಸ್ಮಾಲರ್ ಸರ್ಕಲ್ ಈಸ್ 3 and ಲಾರ್ಜರ್ ಸರ್ಕಲ್ ಈಸ್ 5 cm and we have to apply Pythagoras theorem. So we will get AP is equal to 4 cm. AP is what it is, nothing but just now I told the line drawn from center of a circle to the chord bisect the chord. So therefore AB is equal to twice of the AP. 2 into 4 is equal to 8 cm. So ಈಗ ಬರ್ತಾವ ನೋಡ್ರಿ. So that is 3 marks questions. ಈ 3 marks question ಒಳಗ ನಾ ಪದೇ ಪದೇನು ನಿಮಗೆ ಹೇಳ್ತಾ ಇರ್ತೇನೆ. ಆ್ಯಂಡ್ ಡಿಸ್ಕಷನ್ ಕೂಡ ಮಾಡಿದ್ವಿ ನಾವು. ಏನಂತ, ಈ ಟ್ರಯಾಂಗಲ್ ಚಾಪ್ಟರ್ದಾಗಿಂದು ಒಂದು ಥಿಯರಮ್ ಏನೋ ಬಂತು. ಈ 3 marks ಒಂದು ಕ್ವಶನ್ ಬರ್ತದ, ಒಂದು ಪ್ರೂವ್ ದ್ಯಾಟ್ರ ಬರ್ತದ, ಆರ್ ವ್ಯಾಲ್ಯೂ ಸಾಲ್ವ್ ಮಾಡೋದು ಬರ್ತದ. ಅಂದ್ರೆ ಏನು, ವಾಟ್ ಇಸ್ AC ವ್ಯಾಲ್ಯೂ, BPT ಥಿಯರಮ್ ಅಪ್ಲೈ ಮಾಡಿ, ಪ್ಯಾರಲ್ ಅಂತ ಹೇಳಿರ್ತಾನ, ರೇಷೋಸ್ ಅಪ್ಲೈ ಮಾಡಿ ಒಂದು ಅನ್ನೋನ್ ವ್ಯಾಲ್ಯೂ ಫೈಂಡ್ ಮಾಡೋದು ಇರ್ತವೆ. ಈ ಪ್ರೂವ್ ದ್ಯಾಟ್ ಕ್ವಶನ್ ಸ್ವಲ್ಪ ಅಬ್ಸರ್ವ್ ಮಾಡಿ. ನಾವು ಆಲ್ಮೋಸ್ಟ್ ಆಲ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಫಸ್ಟ್, ಅಂದ್ರೆ ಒಂದು ಐಡಿಯಾ ಬರ್ತೈತಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೇಳಿ. ಆಮೇಲೆ LB ಏನು ಕೊಟ್ಟಿದಾರಲ್ಲ ಅದ್ರೊಳಗಿಂದು ಟ್ರಯಾಂಗಲ್ಸ್ ಏನು 3 marks ಕ್ವಶನ್ಸ್ ಇದಾವಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಅಪ್ಡೇಟೆಡ್ LB ನ ರೆಫರ್ ಮಾಡ್ರಿ. ಏನಪ್ಪ ಕ್ವಶನ್, in the figure ಏನು ಕೊಟ್ಟಿದ್ದಾರೆ ಫಿಗರ್. in the figure A, B and C are the midpoints. Points on, not midpoints, points on a OP, OQ, OR respectively, such that AB is parallel to PQ, AC is parallel to PR. We have to prove BC is parallel to
ಕ್ಯೂ ಆರ್ ನಾ ಭಾಳ ಚಂದ ಹೇಳಿರ್ತೀವಿ. ಈ ಟ್ರಯಾಂಗಲ್ ಒಳಗಿಂದ ಈ ಇಯರ್ ಇಂಥ ಕ್ವಶನ್ ಬಂದಾವ ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಏನು ಗೊತ್ತನಪ್ಪಿ, ಕಣ್ಣು ಮುಚ್ಚೈತಲ್ಲ ಈ ಪ್ಯಾರಲ್ ಕೊಟ್ಟಾರ ಅಂತಂದ್ರೆ ರೇಷೋ ಬರೀಬೇಕು. ನೆಕ್ಸ್ಟ್ ಪ್ಯಾರಲ್ ಕೊಟ್ಟಾರ ಅಂದ್ರೆ ರೇಷೋ ಬರೀಬೇಕು. ಅದಕ್ಕಿಂತ ಮುಂಚೆಕ ಈ ಪ್ಯಾರಲಿಟಿ ಯಾವ ಟ್ರಯಾಂಗಲ್ದಾಗ ಅದ ಅಂತೇಳಿ ನೀನು ಹುಡುಕ್ಬೇಕು. ದಟ್ ಈಸ್ ಎ ಬಿ ಇಸ್ ಪ್ಯಾರಲ್ ಟು ಪಿ ಕ್ಯೂ. ಯಾವ ಟ್ರಯಾಂಗಲ್ ಅಪ್ಪ? ಸೊ ದಟ್ ಈಸ್ ಪಿ ಕ್ಯೂ ಓ or POQ triangle. Then AC is a parallel to PR. ಯಾವ ಟ್ರಯಾಂಗಲ್? POR. ಈಗ ಇದ್ರೊಳಗೆ ಇದು ಪ್ಯಾರಲ್ ಐತಿ ಅಂತಂದ್ರ ಕರೀರಿ ಯಾರನ್ನ? ನಮ್ಮ ತೇಲ್ ಸಂಕಲನ್ ಕರಿಬೇಕು. ಕರೆದ್ ಹೇಳ್ರಿ. ಅವಾಗ ಅಂಕಲ್ ಅವಾಗ ಹೇಳ್ತಾನ ಏನಂತ? ತೇರಮ್ ಅಪ್ಲೈ ಮಾಡ್ಬೇಕು. ಸೊ ದಟ್ ಈಸ್ AB is parallel to PQ ಅಂದ್ರೆ the other two sides are divided in the same ratio. That is OA divided by AP is equal to OB divided by BQ. And this is equation number 1. And equation number 2, ee kade ba ee kade. So that is OA divided by AP is equal to OC divided by CR. OC divided by CR. ಈಗ this is equation number 2. ಇವ್ರಿಬ್ರು ಈಕ್ವಲ್ ಅದಾರ ಅಂತಂದ್ರ ಇವ್ರಿಬ್ರು ಏನಾದ್ರು ಪುಟ ಈಕ್ವಲ್ ಆದ್ರು. ಅವಾಗ ಏನಾಯ್ತು? ಒ ಬಿ ಡಿವೈಡೆಡ್ ಬೈ ಕ್ಯೂ ಬಿ, ಒ ಸಿ ಡಿವೈಡೆಡ್ ಬೈ ಸಿ ಆರ್. ಈ ಟ್ರಯಾಂಗಲ್ ಒಳಗ ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ದೇರ್ಫಾರ್ ಬಿ ಸಿ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಬೈ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಆರ್ ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್. ಸೊ ಆರ್ ಇಯರ್ ಏನಪ್ಪ? ಇದ್ರೊಳಗೆ ಇನ್ನೊಂದು ಆರ್ ಕ್ವಶನ್ ಅದ. ಏನಂತದ ಅದು? ಸೈಡ್ಸ್ ಎ ಬಿ ಅಂಡ್ ಬಿ ಸಿ, ಎ ಬಿ ಮತ್ತ ಬಿ ಸಿ ಅಂಡ್ ಮೀಡಿಯನ್ ಎ ಡಿ ಆಫ್ ಟ್ರಯಾಂಗಲ್ ಎ ಬಿ ಸಿ ಆರ್ ರೆಸ್ಪೆಕ್ಟಿವ್ಲಿ ಪ್ರಪೋರ್ಷನಲ್ ಟು ಸೈಡ್ ಪಿ ಕ್ಯೂ, ಸೈಡ್ ಪಿ ಕ್ಯೂ ಕ್ಯೂ ಆರ್, ಸೈಡ್ ಪಿ ಕ್ಯೂ ಕ್ಯೂ ಆರ್ ಅಂಡ್ ಮೀಡಿಯನ್ ಪಿ ಎಂ. ಏನ್ ಪ್ರೂವ್ ಮಾಡಿದ್ರೆ ಹೇಳೋರು? ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಒಂದು ನಿನಗ ಮೂರು ಸೈಡು ಪ್ರಪೋರ್ಷನಲ್ ಕೊಟ್ಟಿದ್ರೆ ಈಸಿ ಆಗ್ಬಿಡ್ತಿತ್ತು, ಡೈರೆಕ್ಟ್ ಬರೆದು ಬಿಡ್ತಿದ್ವಿ. ಮತ್ತು 3 ಮಾರ್ಕ್ಸಿಂಗ್ ಕಿಮ್ಮತ್ ಏನು ಉಳಿತೈತ್ರಿ? ಮತ್ತೆ ಹಂಗಾದ್ರೆ 3 ಮಾರ್ಕ್ಸಿಗೆ ಕೊಟ್ಟಾರಂತ ನೀವು ಒಂದೇ ಸ್ಟೆಪ್ ಒಳಗೆ ಆನ್ಸರ್ ಬಂದಿರುತ್ತಾನ ಅದು. ಅದಕ್ಕೆ ಬರಿಬೇಕಾಕೈತಿ, ಇಲ್ಲೇ ಡೈರೆಕ್ಟ್ ಬರೆಯಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ಕೊಟ್ಟಾನವ ಏನೋ ಒಂದು ಟ್ವಿಸ್ಟ್. ಸೊ ಅದನ್ನು ನಾವು ಸಾಲ್ವ್ ಮಾಡ್ಬೇಕು ಅಷ್ಟ, ಮತ್ತೇನಿಲ್ಲ. ಏನಿಲ್ಲಪ್ಪ, ಈಗ ನೋಡಲಿ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಆರ್, ಆಮೇಲೆ ಇನ್ನೊಂದೇನಪ್ಪ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಅಂತ ಐತಿ. ಹೌದಾ? ಈಗ ಮೀಡಿಯನ್ ಅಂತ ಬೇರೆ ಹೇಳಿಬಿಟ್ಟಾನ. ಇದ್ರದ್ದು ಅರ್ಧ ಅಂತಂದ್ರೆ ಏನಪ್ಪ? ರೇಷೋ ತಗೊಂಡ್ರೆ ನೀನು ಬಿ ಡಿ ಡಿವೈಡೆಡ್ ಬೈ ಕ್ಯೂ ಎಮ್ ಸಿಗ್ತೈತಿ, ಎ ಡಿ ಡಿವೈಡೆಡ್ ಬೈ ಪಿ ಎಮ್ ಸಿಗ್ತೈತಿ. ಇವು ಎರಡು ಟ್ರಯಾಂಗಲ್ ಸಿಮಿಲರ್ ಆಕವು. ಸಿಮಿಲರ್ ಆದ್ಮೇಲೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಬರ್ತೈತಿ. ದೆನ್ ಎಸ್ ಎ ಸಿಮಿಲಾರಿಟಿ ಪ್ರಕಾರ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಬರೆದ್ರೆ ಮುಗಿದೋತು. ಇಷ್ಟ. ಇದು ಮತ್ತೆ ಟೆಕ್ಸ್ಟ್ ಬುಕ್ ಅದ ಕ್ವಶನ್. ಮತ್ತೆ ಇದ್ರ ಮ್ಯಾಲಿನ ಇನ್ನೊಂದು ಕ್ವಶನ್ ಅದ ರೀ, 12th ಕ್ವಶನ್, ಎಕ್ಸರ್ಸೈಸ್ ನಂಬರ್ 2 ಒಳಗ 12th ಕ್ವಶನ್ ಅದ ಟೆಕ್ಸ್ಟ್ ಬುಕ್ ಒಳಗ. ಅದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ಸಾಲ್ವ್ ಮಾಡೋದು ಬರ್ತದೆ ಅಲ್ಲಿ. ಸೊ ಈ ಕ್ವಶನ್ ನಾವು ಡಿಸ್ಕಷನ್ ಮಾಡಿದ್ವಿ. ಇಕ್ವೇಷನ್ ನಂಬರ್ 1 and 2 ಫ್ರಮ್ 1 and 2 ಡಿಯರ್. ಸೊ ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್. ಸೊ ಸಿ ದಿಸ್ ಸೊಲ್ಯೂಷನ್. ಸೊ ಇನ್ ಟ್ರಯಾಂಗಲ್ ಇ ಬಿ ಸಿ ಅಂಡ್ ಪಿ ಕ್ಯೂ ಆರ್, ಎ ಬಿ ಬೈ ಪಿ ಕ್ಯೂ, ಬಿ ಸಿ ಬೈ ಕ್ಯೂ ಆರ್, ಎ ಡಿ ಬೈ ಪಿ ಎಮ್ ಆರ್ ಇನ್ ದ ಸೇಮ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ಬರ್ಕೊಂಡೇವಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಬಿ ಸಿ ಮತ್ತು ಕ್ಯೂ ಆರ್ ಡಿವೈಡೆಡ್ ಬೈ ಮಲ್ಟಿಪ್ಲೈ ಬೈ ಹಾಫ್ ಡಿವೈಡೆಡ್ ಬೈ ಹಾಫ್ ಮಾಡಿದ್ರೆ ಬಿ ಡಿ ಡಿವೈಡ್ ಬೈ ಕ್ಯೂ ಎಮ್ ಸಿಗೈತಿ. ಇಲ್ಲಿ ಮೂರೂ ಸೈಡು ಇನ್ ದ ಸೇಮ್ ರೇಷಿಯೋ. ಯಾವ ಟ್ರಯಾಂಗಲ್ ಅವು? ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಎಮ್. ಹಂಗ ಬಂದ ತಕ್ಷಣ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ. ಸೊ ದೇರ್ಫಾರ್ ಎ ಬಿ ಸಿ, angle ABC is equal to angle PQR, CPST, corresponding parts of similar triangles. So now triangle ABC and triangle PQ are similar because these two, see here, ಇವೆರಡು ರೇಷಿಯೋ ಸಿಕ್ತ, ಜೊತೆಗೆ ಒಂದು ಆಂಗಲ್ ಸಿಕ್ತ. ಅದ SAS similarity criterion. Okay, next. A bag contains probability related question. A bag contains 20 red balls and some blue balls.
ನೋಡ ಒಂದು ಬ್ಯಾಗ್ ಒಳಗ 30 ಎಷ್ಟದಪ್ಪ 20 ರೆಡ್ ಬಾಲ್ಸ್ ಅದಾವ. ಕೆಲವೊಂದ್ಸಲ ಕ್ವಶನ್ ಹೆಂಗ್ ಕೊಡ್ತಿದ್ದ ಬ್ಲೂ ಬಾಲ್ ಕೊಟ್ಬಿಡ್ತಿದ್ದ, ಕೊಟ್ಟಿಲ್ಲ ಈ ಸಲ. ಸೊ ಸಮ್ ಬ್ಲೂ ಬಾಲ್ ಎಷ್ಟದವ ಅಂತ ಗೊತ್ತಿಲ್ಲ. ಇಫ್ ದ ಪ್ರೊಬ್ಯಾಬಿಲಿಟಿ ಆಫ್ ಡ್ರಾಯಿಂಗ್ ಅ ಬ್ಲೂ ಬಾಲ್, ಏನದ ಬಾಕ್ಸ್ ಅದಲ್ಲ ಆ ಬ್ಯಾಗ್ ಅದಲ್ಲ, ಆ ಬ್ಯಾಗ್ ಒಳಗಿಂದ ಒಂದು ರ್ಯಾಂಡಮ್ ಆಗಿ ಒಂದು ಬ್ಲೂ ಬಾಲ್ ನ ತೆಗಿತೀವಿ ಹೊರಗ. ಸೊ ಅವಾಗ ಏನಾಗ್ತದ, ಅದ್ರದ್ದು 1/4 ಆಫ್ ದ ನೋಡಲಿ 1/4 ದ ಪ್ರೊಬ್ಯಾಬಿಲಿಟಿ ಆಫ್ ಡ್ರಾಯಿಂಗ್ ರೆಡ್ ಬಾಲ್ ಏನ್ರಿ ನೋಡ್ರಿ, ಬ್ಲೂ ಬಾಲ್ ಏನ್ ಬರ್ತದಲ್ಲ ಅದ್ರದ್ದು 1/4 ಆಫ್ ದ ಪ್ರೊಬ್ಯಾಬಿಲಿಟಿ ಎದ್ರದ್ದು ಇರ್ತದ, ರೆಡ್ ಬಾಲ್ ಇರ್ತದ. ದೆನ್ ಫೈಂಡ್ ದ ನಂಬರ್ ಆಫ್ ಬ್ಲೂ ಬಾಲ್ಸ್ ಕಂಡು ಹಿಡಿಬೇಕು, ಎಷ್ಟು ಬ್ಲೂ ಬಾಲ್ ಅದಾವ ಕಂಡು ಹಿಡಿಬೇಕು. ಅಂಡ್ ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ದ ಬ್ಯಾಗ್, ಎಷ್ಟು ಟೋಟಲ್ ಬಾಲ್ಸ್ ಅದಾವ ಚೆಕ್ ಮಾಡ್ಬೇಕು ನಾವು. ಸೊ ನಂಬರ್ ಆಫ್ ರೆಡ್ ಬಾಲ್ಸ್ ಎಷ್ಟಪ್ಪ, n of r 20. ನಂಬರ್ ಆಫ್ ಬ್ಲೂ ಬಾಲ್ಸ್ ಗೊತ್ತದವನು ಗೊತ್ತಿಲ್ಲ, n of b is equal to x. ಟೋಟಲ್ ನಂಬರ್ ಆಫ್ ಬಾಲ್ಸ್, so that is 20 plus x. So probability of getting a red ball ಹೆಂಗಂತ ಬರೀತೀನಿ ನಾನು, n of r divided by n of s, that is 20 divided by 20 plus x. Then probability of getting a blue ball ಏನ್ ಬರ್ತದ ಆನ್ಸರ್ ಬೈ n of b divided by n of s, that is x divided by 20 plus x. ಆಮೇಲೆ ಇನ್ನದ ಅಕಾರ್ಡಿಂಗ್ ಟು ದಿ ಕ್ವಶನ್ ಏನ್ ಹೇಳಿದಾರ ಅವರು. ಸೊ ಹಿಯರ್ ಬ್ಲೂ ಬಾಲ್ ಈಸ್ 1/4 ಆಫ್ ದಿ ರೆಡ್ ಬಾಲ್ ಬರ್ತಾರ. ಸೊ ಬರಿ ಅಪ್ಪಿ ಅದನ್ನ ಆನ್ಸರ್ ಭಯ ಕ್ಯಾನ್ಸಲ್ ಆತ. ಸೊ x is equal to 5. So number of blue ball is how many? So that is 5 blue balls. Total number of balls is 20 plus 5, that is 25. So here next question ನೋಡಿದ ತಕ್ಷಣ ಆಲ್ಮೋಸ್ಟ್ ಆಲ್ ಗೊತ್ತಾಗಿರ್ತದ, ದ ಡಿನಾಮಿನೇಟರ್ ಆಫ್ ದ ಫ್ರಾಕ್ಷನ್ ಈಸ್ 1 more than the toys of this numerator ಅಂತ ಹೇಳ್ತಾನೆ. ಸೊ ಹಂಗಾರೆ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ಹಿಂಗಾರ. The denominator of a fraction is 1 more than twice of its numerator. The sum of this fraction and its reciprocal is 29/10. Then find the fraction ಅಂತ ಹೇಳಿದನು. ಅಂದ್ರೆ ಆ ಫ್ರಾಕ್ಷನ್ ಫೈಂಡ್ ಔಟ್ ಮಾಡ್ಬೇಕೀಗ. ಅದನ್ನ ಸಾಲ್ವ್ ಮಾಡೋಣ ಫಸ್ಟ್. ಏನದಪ್ಪ, ನ್ಯೂಮರೇಟರ್ is considered as a x. So therefore denominator ಹೇಳಿದ ನಾವು 1 more than twice of this numerator, 2x plus 1. So what is the fraction you will get here? X divided by 2x plus 1. And reciprocal of this one, reciprocal of this fraction here, and sum of these two is what is the answer? 29 divided by 10 ಅಂತ ಹೇಳಿದಾರ. So let us take the LCM. 2x plus 1 into x is x into 2x plus 1 here, and x will multiply this side, ಇದು ಈ ಕಡೆ ಮಲ್ಟಿಪ್ಲೈ ಆಯ್ತು. So that is x into x square, ಇದು ಈ ಕಡೆ ಮಲ್ಟಿಪ್ಲೈ ಆಕೈತೆ 2x plus 1 whole square. So that is ಇದು ಸಾಲ್ವ್ ಮಾಡಿದ್ದೀನಿ, a plus b whole square ಫಾರ್ಮುಲಾ ಹಾಕೋದಕ್ಕೆ ಸಾಲ್ವ್ ಮಾಡಿದ್ಮೇಲೆ ಇದು 4x square ಬಂದ್ರೆ ಸಾರ್ ಮಾಸ್ಟರ್ ಡೈರೆಕ್ಟ್ ಮಾಡಿದ್ರೆ ಏನಾಗೋದಿಲ್ಲ. ಸೊ ದೆನ್ ಪ್ಲಸ್ 1 ಇಂಟು 4x ಆಯ್ತು. ಇದನ್ನ ಈ ಕಡೆ ಕಳಿಸ್ಬಿಟ್ಟ, ಇದನ್ನ ಈ ಕಡೆ ಕಳಿಸು, ಡಿನಾಮಿನೇಟರ್ ಇದು ಈ ಕಡೆ ಹೋದ್ ನ್ಯೂಮರೇಟರ್ ಆಯ್ತು, ಈ ಕಡೆ ಇದು ಡಿನಾಮಿನೇಟರ್ ಆ ಕಡೆ ಹೋದ್ರ ನ್ಯೂಮರೇಟರ್ ಆಯ್ತು. ಸೊ ದಟ್ ಈಸ್ 10 into 5 50x square, then 10 into 1 10 40x, then ಇದನ್ನ ಈ ಕಡೆ ಕಳಿಸ್ಬಿಟ್ರೆ 29 into 2 58 ಆ ಕಡೆ ಹೋದ್ರೆ ಮೈನಸ್ 58, 29x ಈ ಕಡೆ ಬಂದ್ರೆ is equal to 0. ಸೊ ಇದನ್ನ ಸಾಲ್ವ್ ಮಾಡಿದ್ರಪ್ಪಿ ನಿನಗ 8x square, ಇಲ್ಲಿ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಡೈರೆಕ್ಟ್ ಮಾಡ್ಕೊಂಡ್ಬಿಟ್ರ. ಸೊ 8x square minus 16x plus 15x is equal to minus 10 is equal to 0. ಕಾಮನ್ ತೆಗಿಯಪ್ಪಿ. So that is x minus 2 is equal x minus 2 into bracket 8x plus 5 is equal to 0. X is equal to 2, x is equal to minus 5/8. So numerator part is what? 2. Okay. Then what is the denominator part? What is the denominator part? 1 more than twice of the numerator, that is 2 into 2 plus 1 is equal to 5, that is 2/5. Next here, what is the next question here? A cottage industry produces a certain number of poetry articles here in a day. It was observed on a particular day that the cost of a production of each article is what? 3 more than twice the number of articles produced on the day. ಒಂದು ಕಾಟೇಜ್ ಇಂಡಸ್ಟ್ರಿ ಅದಪ್ಪಿ, ಆ ಇಂಡಸ್ಟ್ರಿ ಒಳಗ
ಆರ್ಟಿಕಲ್ಸ್ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಆರ್ಟಿಕಲ್ಸ್ ಅದು ಎಷ್ಟು ಹಂಗಂತ ಅದ್ರದ್ದು ರೇಟ್ ಹೆಂಗೆ ಡಿಸೈಡ್ ಮಾಡ್ರಿ ಅಂದ್ರೆ ನಂಬರ್ ಆಫ್ ಆರ್ಟಿಕಲ್ಸ್ ಏನು ಅದಾವಲ್ಲ, ಇವತ್ತು ಒಂದು ದಿನಕ್ಕೆ 3 ಆರ್ಟಿಕಲ್ ಬಿಟ್ರೆ ಅನ್ಕೋ, ಅದ್ರ ರೇಟ್ ಹೆಂಗೆ ಹೇಳ್ತಾರೆ ನೋಡಿ. ಸೊ ದ ರೇಟ್ ಆಫ್ ದ ಆರ್ಟಿಕಲ್ ಈಸ್ ವಾಟ್ ಇಯರ್ the cost of the production of the article was 3 more than the twice the number of, ನೋಡಿ 3 more than ಅಂದ್ರೆ ಏನು 3 plus a number of articles will consider it as a x, 3 more than twice of the articles here, that is 2x plus 3. so ಇಲ್ಲಿ ಏನಾಗ್ತದೆ ನೆಕ್ಸ್ಟ್, if the total cost of the product, total cost ಎಷ್ಟಾಗ್ತದ 90 ಆಗ್ತದ, so then find the number of articles produced in the each ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ see here, let x be the number of articles, they ಹೇಳಿದ number of articles will be considered as a x. okay, let us consider here x be the number of article produced in a day. the production cost each, ಅದೇ ಹೇಳಿದ್ನಲ್ಲ, ಒಂದು ಆರ್ಟಿಕಲ್ ರೇಟ್ ಏನಾಗ್ತದಪ್ಪ ಅಂತಂದ್ರೆ, ಅವ್ ಸಪೋಸ್ ಅವೇನ್ರ ಆರ್ಟಿಕಲ್ಸ್ ಒಂದು 10 ಇದ್ದು ಅನ್ಕೋರಿ, ಅದಕ್ಕೆ 3 ರೂಪಾಯಿ ಜಾಸ್ತಿ ಮಾಡಿ ಆ 10 ಆರ್ಟಿಕಲ್ ಡಬಲ್ ಮಾಡೋದು ಅಂತಂದ್ರೆ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳತ್ತೀನಿ ನಿಮಗೆ, 23 rupees ಅಂತ ಒಂದು ಆರ್ಟಿಕಲ್ ರೇಟ್. ಸೊ ಈ ರೀತಿ. ಸೊ ಈಗ ಟೋಟಲ್ ಪ್ರೊಡಕ್ಷನ್ ಎಷ್ಟಾಗ್ತದ, ಕಾಸ್ಟ್ 90 rupees ಅದ. ಅಕಾರ್ಡಿಂಗ್ ಟು ದ ಗಿವನ್ ಪ್ರಾಬ್ಲಮ್ ಡಿಯರ್, ನೋಡಿ ಟೋಟಲ್ ನಂಬರ್ ಆಫ್ ಆರ್ಟಿಕಲ್ಸ್ ಇಂಟು ಕಾಸ್ಟ್ ಆಫ್ ಈಚ್ ಆರ್ಟಿಕಲ್ ಎಷ್ಟಾಗ್ತದ, ಅದು 90 rupees. ಹೆಂಗ್ ಸರ್ ಅದು, ಈಗ ಒಂದು 100 ಚಾಕ್ಲೇಟ್ ಅದಪ್ಪ, ಒಂದು ಚಾಕ್ಲೇಟ್ ರೇಟ್ 5 ರೂಪಾಯಿ ಅಂದ್ರೆ ಹೆಂಗ್ ಬರೀತಿ ಅಂದ್ರೆ ಟೋಟಲ್ ಎಷ್ಟು ಚಾಕ್ಲೇಟ್ ರೇಟ್ ಆತಂಗಾರ 5 into 100 500. ಸೊ ಅಂಡರ್ಸ್ಟುಡ್. ಸೊ ನಂಬರ್ ಆಫ್ ಚಾಕ್ಲೇಟ್ಸ್ ಇದ್ದಂಗ ಕಾಸ್ಟ್ ಆಫ್ ಈ ಚಾಕ್ಲೇಟ್ ಇದ್ದಂಗ ಇಸ್ ಈಕ್ವಲ್ ಟು 90, ಆ ರೀತಿ ಇದ್ದಂಗ. ಸೊ ಹಿಯರ್ ಸಾಲ್ವ್ ದಿಸ್ ಇಕ್ವೇಶನ್ ಡಿಯರ್. ಇಲ್ಲಿ ನಮ್ಮ ಹುಡುಗರು ಕೆಲವೊಂದು ಗದ್ದಲ ಮಾಡ್ತಾವ, ಬಾಯ್ ಡೇಂಜರ್ ಅನ್ಬೇಕು. ಏನ್ ಮಾಡ್ತಾರೆ ಗೊತ್ತಾ, x is equal to 90, 2x plus 3 is equal to 90 ಅಂತ ಬರೆದ್ಬಿಡ್ತೀವಿ, ಸಪ್ರೇಟ್ ಬರೀತಾವ. ಹಿಂಗೆ ಸರ್ ನೀವು ಹೇಳಿರಲ್ರಿ, ಮತ್ತೆ ಹಿಂಗೆ ಬರ್ತೈತಿ ಸರ, x plus 1 x minus 1 is equal to 0 ಇದ್ರಿ ಸರ, x plus 1 is equal to 0 ಪ್ರಾಡಕ್ಟ್ ಇದ್ರೆ ಹಿಂಗೆ ಬರ್ಕೋರಿ ಅಂತ ಹೇಳಿರಿ ಸರ್. ನೀವು ಹಂಗೆ 90 ಇದ್ರೆ ಬರ್ಕೊ, ಬರೋದಿಲ್ಲ ಪುಟ, ಅರ್ಥ ಆಯ್ತು? ಹಂಗೆ ಬರೋದಿಲ್ಲ, ಹಂಗೆ ಮಾಡ್ಕೋಬೇಡ. ಯಾಕೆ ಅಂತೇಳಿ ಒಂದು ರೀಲ್ ಬಿಡ್ತೇನೆ ಬೇಕಾರೆ, ಅದನ್ನು ಯಾಕೆ ಏನು ಅಂತ ಅದನ್ನು ಡಿಸ್ಕಷನ್ ಮಾಡೋಣ ಅಂತ ಬೇಕಾರೆ, ಸದ್ಯಕ್ಕೆ ಇದನ್ನು ಡಿಸ್ಕಷನ್ ಮಾಡೋಣ. ಸೊ ದಟ್ ಈಸ್ 2x square plus 3x is equal to 90, 90 ಈ ಕಡೆ ಕಳಿಸ್ is equal to 0, 2x square plus ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಪುಟ ನೋಡ್ರಿ ಹೆಂಗ್ ಮಾಡ್ಬೇಕು. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಭಾಳ ಗುದ್ದಾಡ್ಬೇಡ, ಹೆಂಗ್ ಮಾಡಕೂತ 2 into 90. ನೀ ಪ್ರಾಡಕ್ಟ್ ಮಾಡ್ಕೋದ ಕುಂದ್ರಬೇಡ, ಮತ್ತೆ -180 ಪ್ರಾಡಕ್ಟ್ ಮಾಡಿ ಮತ್ತೆ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡೋದು ಬೇಡ. ಹಿಂಗೆ 2 ಉಂಡಿ ಹಾಕ್ಕೊಂಡೆ ಎಷ್ಟು ಬರಬೇಕಪ್ಪ, +3 ಬರಬೇಕು. ಸೊ ಪ್ಲಸ್ ಇಂಟು ಮೈನಸ್ ಇಲ್ಲೇ ಮೈನಸ್, ಸೊ ಇಲ್ಲಿ ಪಾಸಿಟಿವ್. ಏನು ಗೊತ್ತಾ, ಫ್ಯಾಕ್ಟರೈಸೇಷನ್ ಮೆಥಡ್ 2 into 90 ಅದಲ್ಲ, 90ನ ಫ್ಯಾಕ್ಟರೈಸೇಷನ್ ಮಾಡೋಣ ಅಂತ. 245 ಜಾ 5 9 ಜಾ 3 3 ಜಾ 2 into 5 into 3 into 3. ಇಲ್ಲಿ ನೆಗೆಟಿವ್ ಅದ ಅಂತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಫಿಕ್ಸ್. ಹುಡುಕ್ ಭಯ್ಯ 5 3 ಜಾ 15, 2 3 ಜಾ 6. ಸಬ್ಟ್ರಾಕ್ಷನ್ ಮಾಡಿದ್ರೆ ಬರ್ತದನ, ಎಲ್ಲೋ ಎಡವಟ್ಟ ಮಾಡಿದ್ರೇನೆ ಸರ. ಇನ್ನೊಂದು 2 ಬಿಟ್ಟಿದ್ವಲ್ರಿ, ಈ 2 ಎಲ್ಲಿ ಬಿಟ್ಟಿವಿ, 2 into 2 into 90 ಸ್ಪ್ಲಿಟ್ ಮಾಡಿದ್ದು, 2 into 2 into 5 into 3 into 3 ಅಲ್ಲ 3. ಸೊ ದಟ್ ಈಸ್ 2 2 ಜಾ 4, 4 3 ಜಾ 12, 5 3 5 3 ಜಾ 15. ನೀವು ಕಾಂಬಿನೇಷನ್ ಮಾಡಿ ಹುಡುಕೋಬೇಕು ಅಷ್ಟ, ಮತ್ತೇನಿಲ್ಲ. ಸೊ ಅವಾಗ ಏನಾಗ್ತದ, 15 ಮೈನಸ್ 12 ಮಾಡಿದ್ರಪ್ಪಿ 3 ಬರ್ತದ. ಸೊ 15 ಇಲ್ಲಿ ಬರ್ಕೊಳ್ಳೋಣ, 12 ಕೊಡೋಣ. ಯಾಕೆ ಹಿಂಗೆ ಬರ್ಕೊಂಡಿ ಸರ್, ಬಿಗ್ಗರ್ ನಂಬರ್ ಬಿಗರ್. ಇಲ್ಲಿ ನೆಗೆಟಿವ್ ಬಂದಿತ್ತು ನೆನ್ಪಿಡ್ಕೊಂಡ್ಬಿಡೋ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬರ್ಕೋಬೇಕು. ಅದಕ್ಕೂ ಒಂದು ನಿಮ್ಗೆ ಶಾರ್ಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನು ಶಾರ್ಟ್ ಆಗಿ ಹೆಂಗೆ ಸಾಲ್ವ್ ಮಾಡ್ಬೇಕಂತೇಳಿ ಒಂದು ವಿಡಿಯೋ ಮಾಡಿದ್ದೇವೆ ನಾವು. ಅದನ್ನು ಕೂಡ ನೀವೇನು ಮಾಡ್ರಿ ಅಂದ್ರೆ ಯೂಟ್ಯೂಬ್ ಚಾನಲ್ ನಮ್ದು ವಿಸಿಟ್ ಮಾಡಿ ಆ ಶಾರ್ಟ್ನ ಅಬ್ಸರ್ವ್ ಮಾಡ್ರಿ, ಆ ವಿಡಿಯೋ ನೋಡ್ರಿಪಿ, ಒಂದ್ಸಲ ಗೊತ್ತಾಗ್ತದೆ ಹೆಂಗೆ ನಾನು ಅಗದಿ ಈಸಿಯಾಗಿ ಕ್ವಶನ್ ಅನ್ನ ಹೆಂಗೆ ಸಾಲ್ವ್ ಮಾಡ್ಬೇಕು. ಕೆಲವೊಂದು ಹುಡುಗರಿಗೆ ಈ ಕಾಮನ್ ತೆಗಿಯಾಕೆ ಬರ್ತಿರಂಗಿಲ್ಲ, ಅಂತ ಟೈಮ್ ಉಲ್ಟಾ ಹೆಂಗೆ ಬರೀಬೇಕು ಸರ, ಅದನ್ನು ಹೇಳ್ಕೊಟ್ಟಿದ್ದೀನಿ.
ಸೊ ಈ ಡೆಡ್ ಎಂಡ್ ಮೂಮೆಂಟ್ ಪೀಕ್ ಟೈಮ್ ಬಂದಾಗ ನಮ್ಮ ಹುಡುಗರು ಬೇಸಿಕ್ಸು ಅದ್ಯಾಡಿ ಈಗ ಪ್ರಾಕ್ಟೀಸ್ ಮಾಡ್ತಿರ್ತಾರ. ಪೀಕ್ ಟೈಮ್ ಬಂದಾಗ ಆಗೋದಿಲ್ಲ ಇದನ್ನೆಲ್ಲ ನೀನು 8th 9th ಎಲ್ಲ ಇದ್ದಾಗ ಐತಲ್ಲ ಬೇಸಿಕ್ಸ್ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ಕೋಬೇಕು. ಬೇಸಿಕ್ ಮ್ಯಾಥಮೆಟಿಕ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಡಿಯರ್. ಓಕೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬಂದ್ರೆ ಇವೆರಡರೊಳಗೆ ಏನು ಕಾಮನ್ ತೆಗಿಬೇಕು, ಇವೆರಡರೊಳಗೆ ಏನು ಕಾಮನ್ ತೆಗಿಬೇಕು ಅಂತೇಳಿ ಹಿಂಗೆ ಐಡಿಯಾ ಬರ್ತದೆ. ಇಲ್ಲತ್ತಿದ್ರೆ ಏನಾಗ್ತದೆ ಹೇಳ್ರಿ, ಸರ್ ಬರ್ಸಿದ್ದನ್ನ ಕ್ಲಾಸ್ ಒಳಗೆ ನೀವು ನೀಟಾಗಿ ಹಿಂಗೆ ಕಾಪಿ ಮಾಡ್ಕೋತೀರಿ ಹೋಗ್ತೀರಿ, ಎಕ್ಸಾಮ್ ಒಳಗೆ ರಟ್ಟ ಹೊಡ್ಯಾಕೂ ಬರೋದಿಲ್ಲ, ಯಾಕಂದ್ರೆ ಬೇರೆ ನಂಬರ್ ಕೊಟ್ಬಿಡ್ತಾನೆ ಮತ್ತೆ. ಸೊ ಹಾಗಾಗಿ ಮ್ಯಾಥ್ಸ್ ರಟ್ಟ ಹೊಡ್ಯಾಕ ಆಗೋದಿಲ್ಲ. ಸೊ ನೀನು ಅದಕ್ಕೆ ಏನು ಮಾಡಂತಂದ್ರೆ ಕೆಲವೊಂದು ಟ್ರಿಕ್ ಹೇಳಿರ್ತೀನಿ ಅಂಥ ಟೈಮ್ ಒಳಗೆ ಅದನ್ನು ಫಾಲೋ ಮಾಡು. ಬಟ್ ಆದರೂ ಹೇಳ್ತೀನಲ್ಲ, ಬೇಸಿಕ್ಸ್ ಡೆವಲಪ್ಮೆಂಟ್ ಮಾಡ್ಕೊಡ್ರಿ ಅಂದ್ರೆ ಏನಾಗ್ತದೆ ನಿಮ್ಗೆ ಸೊಲ್ಯೂಷನ್ಸ್ ಈಸಿಯಾಗಿ ಬರ್ತಾವೆ. ಸೊ ದಟ್ ಈಸ್ ಇಯರ್ ಎಕ್ಸ್ ಕಾಮನ್ ಆಗ್ತದೆ, 2x + 15 ಆಯ್ತು. ಇಲ್ಲಿ 6 ಕಾಮನ್ ಆಯ್ತು, 2x + 15 ಆಯ್ತು. 2x + 15 x - 6 = 0. ಸೊ ದಟ್ ಈಸ್ ಈ +15 ಈ ಕಡೆ ಕಳಿಸ್ರಿ -15. ಸೊ x = 6. ಸೊ ನಂಬರ್ ಆಫ್ ನೋಡ್ರಿ, ನಂಬರ್ ಎಷ್ಟು ಅದಾವು ಕೌಂಟಿಂಗ್ ಯಾವತ್ತಿದ್ರು ನಾವು ಪಾಸಿಟಿವ್ ದಾಗ ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಫಾರ್ x = 6 ಈಸ್ ದಿ ನಂಬರ್ ಆಫ್ ಆರ್ಟಿಕಲ್ಸ್. ಸೊ ಟೋಟಲ್ ನಂಬರ್ ಆಫ್ ಆರ್ಟಿಕಲ್ಸ್ 6 ಆದ್ರೆ ಅದ್ರದ್ದು ಕಾಸ್ಟ್ ಎಷ್ಟು ಹಂಗಾರ ಟಾಯ್ಸ್ ಆಫ್ 3 more than ಟಾಯ್ಸ್ ಆಫ್ ದಿ ನಂಬರ್ ಆಫ್ ಆರ್ಟಿಕಲ್ಸ್, ದಟ್ ಈಸ್ 2 × 6 + 3, that is 15. So next question number 28. In the figure, ಏನು ಹೇಳಿದಾರಪ್ಪ ಅವರು, in figure O is the center of a circle with a radius 21 centimeter. The length of the arc is 22 centimeter. Find the area of the segment APB ಅಂತ ಹೇಳಿದ್ದಾರೆ. ಡಯಾಗ್ರಾಮ್ ಮಿಸ್ ಆಗಿದೆ, ಏನು ತಲೆ ಕೆಡಿಸ್ಕೋಬೇಡ, ನಾವು ಡ್ರಾ ಮಾಡೋಣ ಅಂತ. ಓಕೆ, ಏನದಪ್ಪ ಡೈಗ್ರಾಮು ಅಂತಂದ್ರ ಹೇಳ್ತೀನಿ ನೋಡ್ರಿ. ಇನ್ ದ ಫಿಗರ್ O is the center, then the circle with the radius ಕೊಟ್ಟಿದ್ದಾನ 21 centimeter ಕೊಟ್ಟಿದ್ದಾರ. then the length of the arc APB, length of the arc ಕೊಟ್ಟಿದ್ದಾನಪ್ಪಿ ಅವನು. then the length of the arc APB ಅಂದ್ರ ಇದು A, ಇದು P, ಇದು B. ಇದು the length of the arc is 22 centimeter. Find the area of the segment ಅಂತ ಹೇಳಿದಾನೆ. ಏರಿಯಾ ಆಫ್ ದ ಸೆಗ್ಮೆಂಟ್ ಅಂದ್ರೆ ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡ್ಬೇಕಪ್ಪ. ಇದನ್ನ ಏರಿಯಾ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆಗೆ ಏನ್ರಿ ಫಸ್ಟ್ ಕೆಲಸನಿಂದ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕು. ಆಂಗಲ್ ಕೊಟ್ಟಿಲ್ಲ. ಸೊ ರೇಡಿಯಸ್ ಈಸ್ ವಾಟ್ ಡಿಯರ್ 21 centimeter. ಲೆಂತ್ ಆಫ್ ಆನ್ ಆರ್ಕ್ ಕೊಟ್ಟಿದಾರ. ದಟ್ ಲೆಂತ್ ಆಫ್ ಆನ್ ಆರ್ಕ್ ಫಾರ್ಮುಲಾ ಗೊತ್ತೈತಿ. ಸೊ ದಟ್ ಈಸ್ θ/360 × 2πr. ಸೊ 22 is equal to θ/360 × 2 into 22/7 into 21. So 7 1s, 7 is 3s. So that is cancel ಮಾಡಿದ್ರೆ θ is equal to 60. θ ವ್ಯಾಲ್ಯೂ 60 ಬಂತಂದ್ರ ಬಪ್ಪರೆ ಫುಲ್ ಖುಷಿ ಈಗ. ಆಮೇಲೆ ನೆನಪಿಟ್ಕೊಳ್ರಿ, ಈ ಏರಿಯಾ ಆಫ್ ಸೆಗ್ಮೆಂಟ್ ಕ್ವಶನ್ಸ್ ಏನಿರ್ತಾವಲ್ಲ ಆಲ್ಮೋಸ್ಟ್ ಅಲ್ಲಿ ಈ θ ವ್ಯಾಲ್ಯೂ ಸೆಗ್ಮೆಂಟ್ ಇದ್ದಾಗ 60 ಡಿಗ್ರಿ 90 ಡಿಗ್ರಿ 120 ಡಿಗ್ರಿ ಮೂರರ ಮೇಲೆನ ಇರ್ತದ. 90 ಡಿಗ್ರಿ ಬಂದಂತೂ ಭಾರಿ ಈಸಿ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅದಕ್ಕೆ ಹೇಳತ್ತೀರಿ ಸರ್ ಏರಿಯಾ ಆಫ್ ಸೆಗ್ಮೆಂಟ್ ಹೆಂಗ್ ಮಾಡ್ತೀವಿ ಮತ್ತೆ? ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಇದು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ರೇಡಿಯಸ್ಸು, ಇದು ರೇಡಿಯಸ್ಸು, ಈಜಿ ಆಯ್ತು. ಇದು ಅಂತ ಗೊತ್ತೈತಿ. √3/4 ಈಕ್ವಿಲೇಟರಲ್ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ. ಇದಕ್ಕೆ ಸರ್ ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಸರ್, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಬೇಕು ಸರ್. ಗೊತ್ತಾಗಬೇಡ ಅಷ್ಟೆಲ್ಲ ಗೊತ್ತಾಗಬೇಡ. ಅದಕ್ಕೊಂದು ಶಾರ್ಟ್ ಟ್ರಿಕ್ಸ್ ಹೇಳ್ತೀನಿ, ಒಂದು ರೀಲ್ಸ್ ಫಾಲೋ ಮಾಡ್ರಿ. ನಮ್ದೊಂದು ನಮ್ಮ ಚಾನಲ್ ಫಾಲೋ ಮಾಡ್ರಿ. ಅಗದಿ ಜಲ್ದಿ ನಿಮಗೆ ಅಗದಿ ಇನ್ನೊಂದು ಈ ಜನವರಿ ತಿಂಗಳು 15ನೇ ತಾರೀಕು ಒಳಗನ ನಿಮಗೆ ಇದನ್ನು ಶಾರ್ಟ್ಕಟ್ ಆಗಿ ಹೆಂಗೆ ಮಾಡ್ಬೇಕಂತ ಒಂದು ಫಾರ್ಮುಲಾ ಕೊಟ್ಬಿಡ್ತೇನೆ ನಾನು. ಓಕೆ, ಅಲ್ಲಿವರೆಗೂ ನಮ್ಮ ಚಾನಲ್ನ ಹಿಂಗೆ ವಿಸಿಟ್ ಮಾಡ್ಕೋತಾ ಇರ್ರಿ ನೀವು. ಓಕೆ, ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿಪ್ಪ. ದಟ್ ಈಸ್ ಏರಿಯಾ ಆಫ್ ದ ಸೆಕ್ಟರ್ OAPB. ಸೊ ದಟ್ ಈಸ್ θ/360 × πr². ರೇಡಿಯಸ್ ಅಂತೂ ಸಿಕ್ಕದ. ಸೊ ಏರಿಯಾ ಆಫ್ ಸೆಕ್ಟರ್ ಸಿಕ್ತಾ. ಏರಿಯಾ ಆಫ್ ಸೆಕ್ಟರ್ ಸಿಕ್ತಂದ್ರೆ ಏನ್ ಮಾಡ್ಬೇಕು? ಏರಿಯಾ ಆಫ್ ಟ್ರಯಾಂಗಲ್ ಮೈನಸ್ ಮಾಡ್ಬೇಕು. ವಾಟ್ ಇಸ್ ದ ಏರಿಯಾ ಆಫ್ ಟ್ರಯಾಂಗಲ್? ಹೇಳಿದ್ನಲ್ಲ, ಈಕ್ವಿಲೇಟರಲ್ ಟ್ರಯಾಂಗಲ್ √3/4 ಇಂಟು ಸೈಡ್ ಸ್ಕ್ವೇರ್. ವಾಟ್ ಇಸ್ ಸೈಡ್ ಇಯರ್? 21 ಇಂಟು 21. ಸೊ ದಟ್ ಈಸ್ ನಥಿಂಗ್ ಬಟ್ √3 ವ್ಯಾಲ್ಯೂ ಕೊಟ್ಟಾರ. ಎಷ್ಟು? 1.73 1.73 73 ಅಂತ.
21 into 21 ಕ್ಯಾಲ್ಕುಲೇಟ್ ಮಾಡಬೈ ಎಷ್ಟು ಬರ್ತದ 190.73 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಈಗ ಏರಿಯಾ ಆಫ್ ಸೆಕ್ಟರ್ ಒಳಗ ಐತಲ್ಲ ದೋಸ್ತ, ಇದನ್ನ ಮೈನಸ್ ಮಾಡಿದ್ರ ಏನ್ ಸಿಗ್ತದಪ್ಪ ನಿನಗೆ? ಏರಿಯಾ ಆಫ್ ಸೆಗ್ಮೆಂಟ್ ಸಿಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 29. ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇದ್ರೊಳಗೆ ಮೋಡ್ ಫೈಂಡ್ ಔಟ್ ಮಾಡ್ಬೇಕು. ಈ ಮೀನು ಮೋಡು ಭಾರಿ ಅಗದಿ ಈಸಿ ಕ್ವಶನ್. ಇಂಥ ಕ್ವಶನ್ ಒಟ್ಟ ಸ್ಕಿಪ್ ಮಾಡಬಾರ್ದು. ಅರ್ಥ ಆಯ್ತಾ? ಈ ಟೇಬಲ್ ಒಳಗೆ ಅಬ್ಸರ್ವ್ ಮಾಡಿದ ತಕ್ಷಣ ಗೊತ್ತಾಕೈತಿ ಇದು ಹೈಯೆಸ್ಟ್ ನಂಬರ್, ಇದು ಎಫ್ ವ್ಯಾಲ್ಯೂ. ಸೊ ದಿಸ್ ಈಸ್ F1, this is F0, this is F2. ಓಕೆ, ಸೊ ಫಾರ್ಮುಲಾ ಅಂದ್ರೆ ಗೊತ್ತೈತೆ ತಮಗ. ಏನು ಮೋಡ್ ಫಾರ್ಮುಲಾ? ಏನು? L ಪ್ಲಸ್ ಇಂಟು ಬ್ರಕೆಟ್ F1 ಪ್ಲಸ್ ಡಿವೈಡ್ F1 ಪ್ಲಸ್ F0. ಒಂದು ನಿಮಿಷ. F1 minus F0 divided by 2 times of F1 minus F0 minus F2 into bracket H. So here highest number ಎಷ್ಟಪ್ಪ? 12. ಇದು F1 ವ್ಯಾಲ್ಯೂ. ಹಂಗಿಂದ ಮೇಲೆ ಇದು F1 ವ್ಯಾಲ್ಯೂ ಆತಂದ್ರ ಇದು F0 ವ್ಯಾಲ್ಯೂ, ಇದು F2 ವ್ಯಾಲ್ಯೂ. ಓಕೆ, ಸೊ ಹಿಯರ್ L is what here? 30. Then L ವ್ಯಾಲ್ಯೂ 30 ಆತಂದ್ರ 12 minus 4 whole divided by 2 into 12 minus 4 minus 3 bracket close into 10. ಸೊ ಸಾಲ್ವ್ ಮಾಡಪ್ಪಿ ಇದನ್ನ. ಇಲ್ಲಿ ಗೊತ್ತಾ ಏನ್ ಪ್ರಾಬ್ಲಮ್ ಅಂತ? ಸೊಲ್ಯೂಷನ್ ರೀ. ಕ್ಯಾಲ್ಕುಲೇಷನ್ ಭಾಳ ಅಡಾಪ್ಟ್ ಮಾಡ್ತಾರೆ. ಬೇಸಿಕ್ಸ್ ಪಾಯಿಂಟ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಗೊತ್ತಾ ನಮ್ಮ ಹುಡುಗರು? ಗದ್ಲ ನೋಡ್ರಿ, ಒಮ್ಮೆ ಸೀರಿಯಸ್ ಆಗಿ ನೋಡ್ರಿ, ಇಲ್ಲಿ ಬಂದಿರ್ತೈತೆ ಹಿಂಗ, ಇಲ್ಲೆಲ್ಲೋ ಬರ್ತಾರೆ ಹಿಂಗ, ಸರ್ 4 1 ಜಾ ಅಂತ ಹೊಡೆದ್ಬಿಡ್ತಾವ. ಏನೋ ರಾಂಗ್ ಬರತ್ತೆ ಅಂತ ಕುಂತು ಬಿಡೋದು ಇಂತಲ್ಲೇ. ಸೊ ಬೆಟರ್ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಕಲ್ಕೋಪಿ ಹೆಂಗೆ ಮಾಡ್ಬೇಕಂತ. 8 24 minus 7, ಸೊ ದಟ್ ಈಸ್ 8 into 10 80 divided by 7 ಅಂದ್ರೆ 4.70. ಸೊ ದ ಫೈನಲ್ ರಿಸಲ್ಟ್ 34.7. ಇದು ಕರೆಕ್ಟ್ ಬಂದೈತೆ ಅಲ್ಲಿ. ಹೆಂಗೆ ಚೆಕ್ ಮಾಡ್ಕೋಬೇಕು ಗೊತ್ತಾ ನೀನು? ಸ್ವಲ್ಪ ನೋಡಿಲ್ಲ, ಟೇಬಲ್ ಅಬ್ಸರ್ವ್ ಮಾಡ್ಬೇಕಪ್ಪಿ. ಏನು ಮಾಡಬೇಕು? ಟೇಬಲ್ ಎಷ್ಟು ಬಂದೈತಿ? 34.7 ಹೈಯೆಸ್ಟ್ ನಂಬರ್ ಎಲ್ಲೈತಿ ಇಲ್ಲಲ್ಲ, ಆ ಆನ್ಸರ್ ಈ ಇಂಟರ್ವಲ್ ಒಳಗೆ ಇರ್ಬೇಕದು. ಮೇನ್ ಅದೈತಿ ಅಂದ್ರೆ ಈ ಕ್ಲಾಸ್ ಇಂಟರ್ವಲ್ ಒಳಗೆ ಐತಂದ್ರೆ ನಿನ್ನ ಆನ್ಸರ್ ಕರೆಕ್ಟ್ ಐತೆ ಅಂದಂಗೆ. ನೆಕ್ಸ್ಟ್ ಮೀನ್ ಫೈಂಡ್ ಔಟ್ ಮಾಡ್ಬೇಕು. ಮೋಡ್ ಮೀಡಿಯನ್ ಕೇಳಿದಾರೆ ನೆಕ್ಸ್ಟ್ ಕ್ವಶನ್ ಅವ್ರು. ಸೊ ಈ ಟೇಬಲ್ ಒಳಗೆ ಮೀಡಿಯನ್ ಫೈಂಡ್ ಔಟ್ ಮಾಡ್ಬೇಕು. ಸೊ ದಟ್ ಈಸ್ ವಾಟ್ ಇಸ್ ದ ಕ್ಲಾಸ್ ಇಂಟರ್ವಲ್ ಹಿಯರ್? 15 to 20 ಕೊಟ್ಟಿದ್ದಾರೆ, 20 to 25, 25 to 30, 30 to 35, 35 to 40. ಸೊ ಫ್ರೀಕ್ವೆನ್ಸಿ ಏನದಪ್ಪ? 4 5 10 5 6. ಸರ್ ಇದ್ರೊಳಗೆ ಫಸ್ಟ್ ಏನು ಮಾಡ್ಬೇಕು ಗೊತ್ತಾ ನೀನು? n/2 ಫೈಂಡ್ ಔಟ್ ಮಾಡ್ಕೋಬೇಕು. ಅಂದ್ರೆ ಮಿಡ್ ಪರ್ಸನ್. ಸೊ n/2 ಫೈಂಡ್ ಔಟ್ ಮಾಡ್ಕೊಂಡ್ರೆ ಎಷ್ಟು ಬರ್ತದೆ? 15. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೋಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ಮಾಡೋದು? ಫಸ್ಟ್ ನಂಬರ್ ಹೆಂಗೈತೆ ಅದು ಹಂಗೆ ಬರ್ಕೊಳ್ಳೋ 4. ಈ 4ಗೆ ಏನು ಮಾಡ್ಬೇಕಂದ್ರೆ ಜಿಗ್ಜಾಗ್ 4ಗೆ ಏನು ಮಾಡ್ಬೇಕಪ್ಪಿ? 5ನ ಎಡಿಷನ್ ಮಾಡ್ಕೋಬೇಕು. ಓಕೆ, 4ಗೆ ಏನು ಮಾಡಬೇಕು? 5ನ ಎಡಿಷನ್ ಮಾಡಬೇಕು. ಓಕೆ, ಫೋರ್ಕ ಈ 5ನ ಎಡಿಷನ್ ಮಾಡು. ನೆಕ್ಸ್ಟ್ 5ಕ ಈ ಬಂದ ಆನ್ಸರ್ 9ಗೆ 10 ಎಡಿಷನ್ ಮಾಡು. ಬಂದ ಆನ್ಸರ್ 19ಗೆ 5 ಎಡಿಷನ್ ಮಾಡ್ಕೊ. ಮತ್ತೆ 24ಗೆ 6 ಎಡಿಷನ್ ಮಾಡು. ಈ ಲಾಸ್ಟ್ ಆನ್ಸರ್ ಏನಿತ್ತಲ್ಲ ಇದಕ್ಕೆ ಈಕ್ವಲ್ ಇರ್ಬೇಕು. ಅದಕ್ಕೆ ಅಂದ್ರೆ ಜಿಗ್ಜಾಗ್ ಅಂತ ಹೇಳಿ. ಓಕೆ, ಸೊ ಈಗ ಫ್ರೀಕ್ವೆನ್ಸಿ ಸಿಕ್ಪ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿಕ್ತ. ಸೊ ಈಗ ಎಷ್ಟಾಗ್ತದೆ? 15. ಆ 15 ಅನ್ನೋದು ಇಲ್ಲಿ ಬರ್ತದೋ, ಇಲ್ಲಿ ಬರ್ತದೋ, ಇಲ್ಲಿ ಬರ್ತದ, ಎದ್ರ ಒಳಗಡೆ ಬರ್ತದ, ಇಲ್ಲಿ ಬರ್ತದ. ಸೊ ಹಂಗಾಗಿ ದಿಸ್ ಈಸ್ ವಾಟ್ ಡಿಯರ್ ಮೀಡಿಯನ್ ಕ್ಲಾಸ್ ಮಾಡೆಲ್. ಇದು 25 to 30. ಇದನ್ನೂ ಒಂದು ಮಾರ್ಕ್ಸಿಗೆ ಕ್ವಶನ್ಸ್ ಬಂದಿರ್ತಾವ. ವಾಟ್ ಇಸ್ ಅ ಮೀಡಿಯನ್ ಕ್ಲಾಸ್ ಮಾಡೆಲ್ ಅಂತ ಕೇಳಿರ್ತಾರ, ವಾಟ್ ಇಸ್ ಅ ಮೋಡ್ ಕ್ಲಾಸ್ ಮಾಡೆಲ್ ಅಂತ ಕೇಳಿರ್ತಾರ. ಸೊ ಅಂಥ ಟೈಮ್ ಒಳಗೆ ಇದನ್ನ ನೆನಪಿಟ್ಕೊಳ್ರಿ. ಓಕೆ, ಈಗ ಅಬ್ಸರ್ವ್ ಮಾಡಿಲ್ಲ ಇದ್ರೊಳಗೆ ಫಾರ್ಮುಲಾ ಏನು ಸರ್? ಮೀಡಿಯನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು? L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಆ ಫಾರ್ಮುಲಾ ಹಾಕಿದ ಮೇಲೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ? ಇದನ್ನ ನಮ್ಮ ಹುಡುಗರು CF ಅಂತ ತೊಗೊಂಡ್ಬಿಟ್ಟಿರ್ತಾವ. ಅಲ್ಲ, ಇದ್ರ ಮ್ಯಾಲಿಂದ CF ಬಯ್ಯ. CF ವ್ಯಾಲ್ಯೂ ಈಸ್ 9, L ವ್ಯಾಲ್ಯೂ ಈಸ್ 25 and F ವ್ಯಾಲ್ಯೂ ಈಸ್ 10. ಲೆಂತ್ ಆಫ್ ದ ಕ್ಲಾಸ್ ಇಂಟರ್ವಲ್ ಎಷ್ಟದಪ್ಪ? 5 ಅದ. ಸಬ್ಸ್ಟಿಟ್ಯೂಟ್ ಮಾಡು, ಸಾಲ್ವ್ ಮಾಡೋನು ಅಷ್ಟ. ನೀ ಸಾಲ್ವ್ ಮಾಡಿ ನೋಡಿ. ಈಗ ಇದನ್ನ ಫಾರ್ಮುಲಾ ಅಂತ ಹೇಳಿದೆ. ಈಗ ಜಸ್ಟ್ ನೀನು ಅಬ್ಸರ್ವ್ ಮಾಡಿ ಇದನ್ನ ಫಾರ್ಮುಲಾ ನೋಡ್ಕೊಂತ ನೀ ಸಾಲ್ವ್ ಮಾಡು.
Okay, solve this one here. ಓಕೆ, ಸಾಲ್ವ್ ಮಾಡಿದ್ರಿ? ಬಂತ ಆನ್ಸರ್? ಎಷ್ಟು ಬಂತು? 28. ಎಸ್, ಈ ಆನ್ಸರ್ ಕೂಡ ಆ ಮೀಡಿಯಂ ಕ್ಲಾಸ್ ಏನಿತ್ತಲ್ಲ ಅದ್ರೊಳಗ ಬಂದಿರ್ತದ, ನೋಡ್ಕೋರಿಬೇಕಾ. ನೆಕ್ಸ್ಟ್ ಕ್ವಶನ್ ನಂಬರ್ 30 ಏನಪ್ಪಾ? ಇಫ್ ಒನ್ ಆಫ್ ದ ಝೀರೋ ಆಫ್ ದ ಪಾಲಿನಾಮಿಯಲ್, ನೋಡು ಪಾಲಿನಾಮಿಯಲ್ ಮೇಲಿನ ಕ್ವಶನ್. ಇಫ್ ಒನ್ ಆಫ್ ದ ಝೀರೋ ಆಫ್ ದ ಪಾಲಿನಾಮಿಯಲ್ 2x² - 8x ಕಾನ್ಸ್ಟಂಟ್ ಟರ್ಮ್ ಈ k + 1 ಅಂತ ಕೊಟ್ಬಿಟ್ಟಾರ ಇರುವಾತ ಈಸ್ 7 times the other, then find the value of k, ಅಂತ ಹೇಳಿದಾರ. ಒಂದಂದ್ರೆ ಏನು, 2 0 ಕೊಟ್ಟಿದ್ದಾನ ಅವನು. ಸೊ ಒಂದು 0 ಆಲ್ಫಾ ಆದ್ರ ಪಿ, ಇನ್ನೊಂದು 0 ಬೀಟಾ ವ್ಯಾಲ್ಯೂ ಏನಕ್ಕೆ ಗೊತ್ತಾ? 7 times of alpha ಅಂತ, ಇದು ಬೀಟಾ ವ್ಯಾಲ್ಯೂ ಅದು. ಅಂಡರ್ಸ್ಟುಡ್? ಸೊ 1 0 of the polynomial is 7 times the other. ಸೊ ಈಗ ನಿನಗ ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೋ, ax² bx + c ಅಂದ್ರೆ ಇದು. ಸೊ a ವ್ಯಾಲ್ಯೂ 2, b ವ್ಯಾಲ್ಯೂ -8, c ವ್ಯಾಲ್ಯೂ k + 1. ಸೊ therefore alpha + beta is equal to -b/a. beta ವ್ಯಾಲ್ಯೂ 7 alpha. ಸೊ ನಿನಗ 8 alpha is equal to -8/2 ಅಂದ್ರೆ 8 get cancel direct. ಸೊ alpha is equal to 1/2 ಸಿಕ್ತಂದ್ರ beta ವ್ಯಾಲ್ಯೂ ನಿನಗೆ ಸಿಕ್ಬಿಡ್ತದ 7/2. ಸೊ ಈಗ ಬೀಟಾ ವ್ಯಾಲ್ಯೂ ಇಂಪಾರ್ಟೆಂಟ್ ಅಲ್ಲ ಬೈ, ನಮಗ ಕೆ ವ್ಯಾಲ್ಯೂ ಇಂಪಾರ್ಟೆಂಟ್. ಸೊ ಬೀಟಾ ವ್ಯಾಲ್ಯೂ ಹಾಕಿದಂತ ತಿಳ್ಕೊಂಡು 7/2. ಸೊ k + 1 / 2. ಸೊ ದಟ್ ಈಸ್ 1 2 ಕ್ಯಾನ್ಸಲ್ ಆಗಿರ್ತೈತಿ. ಸೊ ಹಿಯರ್ ಇಲ್ಲಿ ನಮ್ಮ ಹುಡುಗರು ಮತ್ತೊಂದು ಗದ್ದೈತಿ. ಇಲ್ಲಿ ಈ 2 ಕ್ಯಾನ್ಸಲ್ ಆಯ್ತಾ? 1 2 ಏನೋ ಕ್ಯಾನ್ಸಲ್ ಆಯ್ತು. ಓಕೆ, 1 2 ಕ್ಯಾನ್ಸಲ್ ಆದ್ಮೇಲೆ k + 1 ಸಿಯರ್. So here 1 2 cancel ಆದ್ಮೇಲೆ 7/2 is equal to k + 1. Then k is equal to what? 7/2. 1 ಅನ್ನ ಆ ಕಡೆ ಕಳಿಸು. So that is 7/2 - 1 is equal to what? Here k is equal to 7 - 2 divided by 2 is equal to what? 5/2. So therefore k value is what? 5/2. So next, prove that question. theorem circle ಬೇಡಂಗೆ ಇಲ್ಲ, theorem ಅದ. The tangent at any point of a circle is perpendicular to the radius through the point of a contact. ಭಾಳ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ, ನೀವು ಥಿಯರಮ್ ಎಲ್ಲ ನೋಡಿರ್ತೀರಿ ಇದನ್ನ. ಸೊ ಒಂದ್ಸಲ ಇನ್ನೊಂದ್ಸಲ ಏನ್ ಮಾಡ್ರಿ, ಥಿಯರಮ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅಥವಾ ನಿಮ್ ಕಡೆ ಇಲ್ಲಪ್ಪ ಅಂತಂದ್ರೆ ಒಂದ್ಸಲ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀಟಾಗಿ ಬರ್ಕೋರಿ ಇದನ್ನ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಕ್ವಶನ್. ಪ್ರೂವ್ ದ್ಯಾಟ್ 3 marks, ವೆರಿ 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 ಇಂಪಾರ್ಟೆಂಟ್. ಪ್ರೂವ್ ದ್ಯಾಟ್. ಫಸ್ಟ್ ಕ್ವಶನ್ ನೋಡೋಣ ಅಂತ. root of 1 plus sin theta divided by 1 minus sin theta is equal to secant a plus tan a. ಟೆಕ್ಸ್ಟ್ ಬುಕ್ ಕ್ವಶನ್ ಇದು. ಅದಕ್ಕೆ ಹೇಳ್ತಿದ್ದು ಟ್ರಿಗ್ನೋಮೆಟ್ರಿ ಒಳಗಿಂದ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಫಸ್ಟ್ ಪರ್ಫೆಕ್ಟ್ ಆಗ್ರಿ. ಅವಾಗ ಏನಾಗ್ತದೆ, ನಿನಗ ಒಂದು ಐಡಿಯಾ ಸಿಕ್ಬಿಡ್ತದೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಸರ್ ಅಂತೇಳಿ. ಅರ್ಥ ಆಯ್ತಾ? ಸೊ ಈಗ ಕನ್ಸಿಡರ್ LHS ಪಾರ್ಟ್ ಆಫ್ ದಿಸ್ ಒನ್. ಇದಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 1 plus sin theta sin a. ಸೊ ನ್ಯೂಮರೇಟರ್ ಪಾರ್ಟ್ ಏನಾಕೈತಿ? 1 plus sin into 1 plus sin a ಅಂತಂದ್ರ 1 plus sin whole square. ದೆನ್ ಇಲ್ಲಿ ಡಿನಾಮಿನೇಟರ್ ಅಬ್ಸರ್ವ್ ಮಾಡು. a plus b into a minus b ಫಾರ್ಮುಲಾ 1 minus sin square a ಆಯ್ತು. 1 minus sin square a ಅಂದ್ರೆ ಏನಾಯ್ತು? cos square a ಆಯ್ತು. ಹೋಲ್ ಬ್ರಾಕೆಟ್ ತಗೊಂಡ್ಬಿಡೋದನ್ನ 1 plus sin a and cos a, ಯಾಕಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡ್ತೈತಿ. ಸೊ ಅವಾಗ ಇದನ್ನ ಸ್ಪ್ಲಿಟ್ ಮಾಡೋಣಂತ. 1 divided by cos sin divided by cos ಅಂದ್ರೆ 1 by cos ಅಂತಂದ್ರೆ secant a, sin a by cos a ಅಂತಂದ್ರೆ tan a, which is equal to RHS. ಕೆಲವೊಂದು ರಿಸಲ್ಟ್ LHS is equal to RHS ಮಾಡೋ ಕೇಸ್ ಬಂದಿರ್ತದೆ. ಇದನ್ನ ನೀನು ಈಸಿಯಾಗಿ LHS is equal to ನೀನು RHS ಮಾಡ್ಬೋದು. ಕೆಲವೊಂದು ಟೈಮ್ ಎರಡೂ ಕಡೆ ಸಾಲ್ವ್ ಮಾಡ್ಕೋತ ಹೋಗ್ಬೇಕಾಕೈತಿ. ಎರಡು ಎಟ್ ಅ ಟೈಮ್ ಸಾಲ್ವ್ ಮಾಡ್ಕೋತ ಹೋಗೋದು. ಫೈನಲ್ ರಿಸಲ್ಟ್ ಒಂದೇನೋ ಬರ್ತದೆ, ಅದು ಎರಡು ಈಕ್ವಲ್ ಅಂತ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ 0 = 0 ಬರ್ಬೋದು, 2 = 2 ಬರ್ಬೋದು. ಸೊ ಇಂಥ ಕೇಸ್ ಒಳಗೆ ಈಗ ನಿಮ್ಗೆ ಇಲ್ಲಿ ಅಂಡರ್ ರೂಟ್ ಐತಲ್ಲ, ಇದು ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ದಾಗೂ ನೀವು ಸಾಲ್ವ್ ಮಾಡಿರ್ತೀವಿ, ಒಂದು ಐಡಿಯಾ ಇರ್ತದೆ. ಸೊ ಇದನ್ನ ಈ ರೀತಿ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಏನದಪ್ಪ? LHS ಪಾರ್ಟ್ ತಗೊಳ್ಳಂತ. ಕೋಸಿಕೆಂಟ್ a minus sin a tan a plus cot a is equal to cot a into
ಕೋಸಿಕೆಂಟ್ ಎ ಆನ್ಸರ್ ಬರ್ಬೇಕಂತ ಹೇಳಿದಾರೆ. ಸೊ ಇಂಥ ಕ್ವಶನ್ ಪಿ ಆದಷ್ಟು ಏನ್ ಮಾಡ್ಬೇಕಂತಂದ್ರೆ ನಾವು ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಎಸ್ಪೆಷಲಿ ಟ್ಯಾನು, ಕೋಸಿಕೆಂಟು, ಆಮೇಲೆ ಈ ಸಿಕೆಂಟು, ಕಾಟ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ಟ್ ಬರ್ಕೊಳಕ್ ಟ್ರೈ ಮಾಡ್ಬೇಕು. ಹಂಗೆ ಬರ್ಕೊಂಡ್ರೆ ಏನಾಗ್ತದೆ ಅಂದ್ರೆ ನಿನಗೆ ಸ್ವಲ್ಪ ಸೊಲ್ಯೂಷನ್ ಹಗರ ಆಗ್ತದೆ. ನೋಡಿ, ಕೋಸಿಕೆಂಟ್ ಅಂದ್ರೆ ಏನು, 1/sin. ಸೈನ್ ಟ್ಯಾನ್ ಅಂದ್ರೆ ಏನು, sin a by cos a, cos a by sin a. LCM ತಕೋ ಬೈ, ಏನ್ ಬರ್ತದ, sin a is a LCM ಆತಿಲ್ಲಿ. ಓಕೆ, sin a is the LCM ಆತ. ದೆನ್ sin a is the LCM ಆತಂದ್ರ 1 minus sin square ಆತ. ಇಲ್ಲಿ ಈ ಕಡೆ ಬಾ, sin square a plus cos square a ಆತ. ಆಮೇಲೆ ನಿನ್ಗೆ ಗೊತ್ತದ 1 minus sin square a ಅಂತಂದ್ರೆ ಏನಪ್ಪಾ ಆನ್ಸರು, cos square. ಆಮೇಲೆ sin square a plus cos square ಆನ್ಸರ್ ಏನು, 1. ಸೊ ಈಗ ಒಂದು cos square ಇಲ್ಲೊಂದು cos ಹೋಗ್ಬಿಡ್ತು, 1/sin ಮತ್ತ ನೋಡಿಲಿ cos a by sin a ಉಳಿತದ, ಇಲ್ಲೇ 1/sin a ಉಳಿತದ. cos a by sin a ಅಂದ್ರೆ ಏನು, cot a, and 1/sin ಅಂದ್ರೆ cosecant a, which is equal to RHS dear. Clear? Next question. Question number 33. So that is the vertices of a triangle ABC are 7,2 and B 9,10 and C 1,4 and E and F are the midpoints of a triangle AB and AC respectively. Then prove that EF is equal to half of BC ಅಂತ ಪ್ರೂವ್ ಮಾಡ್ಬೇಕು. EF is equal to half of BC ಅಂತ ಪ್ರೂವ್ ಮಾಡ್ಬೇಕು ನಿನಗೆ. ಆಮೇಲೆ ಇವ್ರು ಏನು ಹೇಳೋದು ಗೊತ್ತಾ, ನೋಡಿ ವರ್ಟೈಸಸ್ ಕೊಟ್ಟಿದ್ದಾರೆ ಅವ್ರು ನಮಗೆ. ಆಮೇಲೆ ಇವು ಮಿಡ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಮಿಡ್ ಪಾಯಿಂಟ್ಸ್ ಅಂತ ಹೇಳಿದ್ಮೇಲೆ ಭಾರಿ ಖುಷಿ ನಮಗೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಈ ಪಾಯಿಂಟ್ ಫೈಂಡ್ ಔಟ್ ಮಾಡೋದು, EF ಫೈಂಡ್ ಔಟ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಗೊತ್ತಾ, EF ಡಿಸ್ಟೆನ್ಸ್ BC ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತದ. ಏನು, EF is equal to half of BC. ದಟ್ ಈಸ್ ಮಿಡ್ ಪಾಯಿಂಟ್ ಥಿಯರಮ್, 9th ಸ್ಟ್ಯಾಂಡರ್ಡ್. ಸೊ ಈ ವ್ಯಾಲ್ಯೂ ಸಿಗ್ತದೆ ನಿಮ್ಗೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿ 8,6. ದೆನ್ F ವ್ಯಾಲ್ಯೂ ಸಿಗ್ತದೆ, ದಟ್ ಈಸ್ 4,3. ಡಿಸ್ಟೆನ್ಸ್ ಫಾರ್ಮುಲಾ ಡಿಯರ್, ಫೈಂಡ್ ದ ಡಿಸ್ಟೆನ್ಸ್ ಆಫ್ EF. ಸೊ EF ಡಿಸ್ಟೆನ್ಸ್ ಈಸ್ 4, EF distance is what, 5 units, and BC distance is what, 10 units, and EF is equal to half of BC. Formula apply ಮಾಡ. So therefore see here, ಇದ್ರದ್ದು half ಆಗ್ತದಲ್ರಿ, from equation number 1 and 2 ಚೆಕ್ ಮಾಡ್ಬೇಕಾದ್ರೆ EF is equal to 5 and half of 10 is BC. So by midpoint theorem we proved it here. Then question number 34, graph question. Very important. Graph every year repeat ಆಕೈತಿ. ಆಮೇಲೆ ಇದನ್ನು ಶಾರ್ಟ್ ಹೆಂಗ್ ಸಾಲ್ವ್ ಮಾಡ್ಬೇಕಂತೇಳಿ ಅಗೇನ್ ವಿ ಅಪ್ಲೋಡೆಡ್ ಅ ವಿಡಿಯೋ ಡಿಯರ್, ವಾಚ್ ದಟ್ ವಿಡಿಯೋ. ಏನಿಲ್ಲ, ಒಂದೇ ಇಕ್ವೇಶನ್ ಒಳಗ 0 0 ಹಿಂಗ್ ತಗೋಬೇಕು, ಯಾವ ಕಂಡೀಷನ್ ತಗೋಬೇಕು ಅನ್ನೋದು ಕೂಡ ನಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿರಿ ಅದನ್ನ. ಎಕ್ಸ್ ಕ್ಲೋಸ್ ಆತು ನೋಡ್ರಿಲಿ ಒಂದೇ ಇಕ್ವೇಶನ್ ಒಳಗ. ಫಸ್ಟ್ ಏಕ ಎಕ್ಸ್ ಗಯಾ. ಸೊ ಒಂದೇ ಇಕ್ವೇಶನ್ ಟೇಬಲ್ ಉಲ್ಟಾ ಆಗಿದಾವೆ. ಇದು ಈ ಟೇಬಲ್ ಈ ಕಡೆ ಬರಬೇಕಪ್ಪಿ, ನೋಡಿಲಿ ಈ ಟೇಬಲ್ ಈ ಕಡೆ ಬರಬೇಕು, ಈ ಟೇಬಲ್ ಈ ಕಡೆ ಬರಬೇಕಾಗಿತ್ತು. ಸೊ 2x + y = 8 ಅಂತಂದ್ರೆ ಇದು ಗಯಾ ಮಾಡಿದ್ರೆ ಬಂದೈತೆ ಆನ್ಸರ್. ಇದು ಗಯಾ ಆದ್ರೆ ಇದು 4 ಬಂದೈತಿ. ಸೆಕೆಂಡ್ ಒನ್ ಗಾನ್, -1 ಅದ. ಅಂಡ್ ಇದು ಕ್ಲೋಸ್ ಆದ್ರೆ x = 1 ಅದ, ಮುಗೈತಿ. ಗ್ರಾಫ್ ಪ್ಲಾಟ್ ಮಾಡ್ಬೇಕು ಅಷ್ಟ, ಮತ್ತೇನಿಲ್ಲ. ಸೊ ಗ್ರಾಫ್ ಹಾಕ್ರಿ. ಆಮೇಲೆ ಫಿಕ್ಸ್ ಕ್ವಶನ್ ಎಲ್ಲ ಭಾಳ ಪ್ರಾಕ್ಟೀಸ್ ಮಾಡಿರ್ತೀರಿ, ಇದನ್ನ ಈಗೂ ಮಾಡ್ರಿ, ಮತ್ತೆ ಬಿಡಬೇಡ್ರಿ ಅದನ್ನ ಪ್ರಾಕ್ಟೀಸ್ನ. ಓಕೆ, ಸೊ ಎಲ್ಲ ಇದ್ರ ಗ್ರಾಫ್ ಡ್ರಾ ಮಾಡಿದ್ರೆ ಇಂಟರ್ಸೆಕ್ಟ್ ಆಗ್ತದೆ ನೋಡೋಣ. ಸೊ ವೇರ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಡಿಯರ್. ಸೊ ದಟ್ ಈಸ್ x = 3 and y = 2 ಪಾಯಿಂಟ್ ಒಳಗೆ ಏನಾಗ್ತದೆ, ಇದು ಇಂಟರ್ಸೆಕ್ಟ್ ಆಗ್ತದೆ. ನಮ್ಮ ಹುಡುಗರು ಈ ಪಾಯಿಂಟ್ ಅನ್ನ ಬರೀದ್ ಬಿಟ್ಟಿರ್ತಾವ, ಬರೀ ಹಿಂಗೆ ಇಂಟರ್ಸೆಕ್ಟ್ ಮಾಡಿ ಕುಂತು ಬಿಡೋದು, ಆಮೇಲೆ 1 ಮಾರ್ಕ್ಸ್ ಹೋಗ್ಬಿಡ್ತೈತಿ. ಯಾಕಂದ್ರೆ ಸಾಲ್ವ್ ದಿಸ್ ಒನ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಅದ, ಹಂಗಾಗಿ ಭಾಳ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ನೆಕ್ಸ್ಟ್ AP ಕ್ವಶನ್ ಅದ. So that is the sum of the first 6 term of an arithmetic progression is 42 if the ratio of the 10th term and the 30th term of the progression is 1:3, then find the 13th term of the progression ಅಂತ ಹೇಳಿದಾರೆ ಅವರು. ಸೊ ಎರಡು ಕ್ವಶನ್ ಇರ್ತಾವ. ಒಂದೇದು
ಸಮ್ ಆಫ್ ದ ಫಸ್ಟ್ 6 ಟರ್ಮ್ ಆಫ್ ದ ಎ ಪಿ ಎಷ್ಟು ಕೊಟ್ಟಿದ್ದಾರೆ 42 ಕೊಟ್ಟಾರ. ಸೊ S6 is equal to 42 ಅಂತ ಬರ್ಕೊಂಡು ಒಂದು ಇಕ್ವೇಶನ್ ಜನರೇಟ್ ಮಾಡೋದನ್ನ n/2. ಸೊ ದಟ್ ಈಸ್ 2a plus n minus 1 into d is equal to 42 ಹಾಕಿದ್ರ ಸೊ ದಟ್ ಈಸ್ 6/2 2a ಪ್ಲಸ್ ಆಮೇಲೆ ಡಿ ಮತ್ತೆ ಎ ಗೊತ್ತಿಲ್ಲಲ್ಲ. ಸೊ ಹಂಗಾಗಿ ಇಕ್ವೇಶನ್ ನಂಬರ್ 1 ಸಿಗ್ತದ. ಅಂಡ್ ರೇಷಿಯೋ ಕೊಟ್ಟಿದ್ದ ನಾವ the 10th term and 30th term ratio ಏನು 1/3 ಕೊಟ್ಟಿದ್ದಾನೆ. 10th term can be written as a plus 9d, 30th term can be written as a plus 29d is equal to 1/3. ಈ ಡಿನಾಮಿನೇಟರ್ ಆ ಕಡೆ ಹೋಗುತ್ತೆ. ಸೊ ದಟ್ ಈಸ್ 3a plus 9d is equal to 1a plus 29d. ಸೊ ದೆನ್ ಹಿಯರ್ 3a minus a ಅಂದ್ರೆ ಎಷ್ಟು 2a and 29 minus 29d minus 27d ಅಂತಂದ್ರ 2a is equal to 2d, that is a is equal to d. ಅಂದ್ರೆ ಏನು ಫಸ್ಟ್ ಟರ್ಮ್ ಆಫ್ ದ AP and common difference ಏನದಪ್ಪ ಸೇಮ್ ಅದ. ಸೊ ದೆನ್ ಸಬ್ಸ್ಟಿಟ್ಯೂಟ್ a is equal to d ನ ಏನ್ ಮಾಡಂತಂದ್ರ ಆ ಇಕ್ವೇಶನ್ ನಂಬರ್ 1 ಒಳಗೆ ಹಾಕ. ದೆನ್ d is equal to ಸಿಗ್ತದೆ, that is d is equal to 2 ಅಂತಂದ್ರ ಫಸ್ಟ್ ಟರ್ಮ್ is also 2. ಜೊತೆಗೆ ನಮಗೆ ಏನ್ ಹೇಳಿದಾರ ಅವರು 13th term of the AP ಫೈಂಡ್ ಔಟ್ ಮಾಡಿದಾರ. a 13th term is what a plus 12d is equal to a plus 12 into 2 is equal to 2 plus 24 is equal to 26. ನೋಡ್ರಿ ಅದೇ an ಫಾರ್ಮುಲಾ ಅದೇ SN ಫಾರ್ಮುಲಾ ಅಪ್ಲೈ ಮಾಡೋದು ಸಾಲ್ವ್ ಮಾಡೋದು. ಬಟ್ 4 ಮಾರ್ಕ್ಸ್ ಕ್ವಶನ್ ಅಂದ ತಕ್ಷಣ ಹೆದರಾಕ್ ಹೋಗ್ಬೇಡಪ್ಪ, ಏನಿರಂಗಿಲ್ಲ. ಇಕ್ವೇಶನ್ಸ್ ನ ನೀಟಾಗಿ ಬರ್ಕೊಂತ ಹೋಗು. ಡೆಫಿನೆಟ್ಲಿ ವಿಲ್ ಗೆಟ್ ಅ ಸೊಲ್ಯೂಷನ್ ಡಿಯರ್. ದೆನ್ ವಿಲ್ ಡಿಸ್ಕಸ್ our question here now. In an arithmetic progression, the sum of the 4th term and 8th term is 24. a4 plus a8 is equal to 24. Next, a6 plus a10 is equal to 44. Find their arithmetic progression. Textbook question no. Then and also find the 25th term of the progression. ಎರಡು equation ಬಂದ್ಬಿಡ್ತದ. a4 plus a8 is equal to 24. So that is a plus 3d plus a is equal to 7d is equal to 24. So 2a plus 10d is equal to 24. So a plus 5d is equal to 12. Equation number 1. Similarly, we will get equation number 2. A plus 7d is equal to 22. By elimination method, solved here, you will get a d value, that is 5. Then find a value here. A is equal to minus 13. Write the AP. Minus 13 minus 8 minus 3 is the AP. Then after that, what they are asking here, find the 25th term. How you write? How you find? A plus n minus 1 into d formula. So that is a plus 24d. A value already you know, that is minus 13, and d value is what dear 5. Then solve this question dear easily. Then question number 36 is theorem. ಟ್ರಯಾಂಗಲ್ಸ್ ಒಳಗೆ 4 ಥಿಯರಮ್ ಅದಾವ. ನಿಮ್ ಪುಣ್ಯಕ್ಕೆ ಈ ಸಲ 2 ಆಪ್ಷನ್ ಕೊಡಾತ, ನಿಮ್ಗೆ ಆರ್ ಕೊಡಾತಾರ ಅವರು. ಸೊ ಥಿಯರಮ್ ನ ಏನ್ ಜಾಸ್ತಿ ಮತ್ತೆ ಎಕ್ಸ್ಪ್ಲನೇಷನ್ ಮಾಡಕ್ ಹೋಗುದಿಲ್ಲ ನಿಮಗ. ಅಂಡ್ ಹಿಯರ್ ವಿಚ್ ಇಸ್ ದ ಥಿಯರಮ್ ಡಿಯರ್? ಫಸ್ಟ್ ಒನ್, ಇಫ್ ಅ ಲೈನ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ ಇಟ್ ಡಿವೈಡ್ಸ್ ಅದರ್ ಟೂ ಸೈಡ್ಸ್ ಇನ್ two distinct points, then the two distinct points the other two sides are divided in the same ratio. BPD theorem. If a two triangle sides of one triangle are proportional to sides of other triangle, then the corresponding angles are equal, then show that two triangles are similar. ಯಾವುದು ಎಸ್ ಸಿಮಿಲಾರಿಟಿ ಥಿಯರಮ್. ಇಲ್ಲೇ ನಮ್ಮ ಹುಡುಗರು ಕೆಲವೊಂದು ಬಿಟ್ಟು ಬಂದಿರ್ತಾವ, ಈ ಇಕ್ವೇಶನ್ ಬಿಟ್ಟಿರ್ತಾವ. ಇದು ಇಕ್ವೇಶನ್ ನಂಬರ್ 3 ಐತಲ್ಲ, ಅದಕ್ಕೆ ಹಾಫ್ ಮಾರ್ಕ್ಸ್ ಹೋಗಿರ್ತೈತಿ, ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿರ್ತಾವ. ಅದಕ್ಕೆ ಎಲ್ಲ ನೀಟಾಗಿ ಬರೆದು ಬಿಡ್ಬೇಕು ಅವನ್ನ. ಕ್ಲಿಯರ್? ದೆನ್ ವಿಲ್ ಡಿಸ್ಕಸ್ ಹಿಯರ್ ಕ್ವಶನ್ ನಂಬರ್ 37. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ, ಎಸ್ಪೆಷಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಕ್ವಶನ್ ಬಂತಂದ್ರ डरो मत भाई, बड़े बड़े क्वेश्चन में छोटे छोटे आंसर्स होते रहते. ದೊಡ್ಡ ಕ್ವಶನ್ ಅಂತೇಳಿ ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಸರ್ ಬರ್ತಾ ಇಲ್ಲ ಅಂತೇಳಿ ನಾನು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ. ಏನು ಮಾಡ್ಬೇಕಾ? ಬಳಸ್ ಡಯಾಗ್ರಾಮ್ ನೋಡು, ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಡಯಾಗ್ರಾಮ್ ನೋಡೋದೈತಿ, ಎಷ್ಟು ರೈಟ್ ಆಂಗಲ್ ಟ್ರಯಾಂಗಲ್ ಅದು ಹುಡುಕ್ ಫಸ್ಟ್ ಅದ್ರಾಗ. ಆಮೇಲೆ ನಿನಗೆ ಈಸಿಯಾಗಿ ಆನ್ಸರ್ ಬರಾಕ ಸ್ಟಾರ್ಟ್ ಆಗ್ತಾವ. ಓಕೆ, ವಾಟ್ ಇಸ್ ದ ಕ್ವಶನ್ ಹಿಯರ್? A tower and a building stand vertically on a level ground from the foot of the tower, and angle of elevation to the window of the building which is 20 meter above the ground is 30 degree as shown in the figure. ನೋಡ್ರಿ ಇಲ್ಲೇ ಒಂದು ಬಿಲ್ಡಿಂಗ್ ಅದ ಅಂತ, ಈ 30 ಡಿಗ್ರಿ ಇ ಅನ್ನೋದು ಏನಾಗ್ತದ ವಿಂಡೋ ಅದ ಅಂತ. ಅಂಡ್ ಒನ್ ಮೋರ್ ಏನ್ ಕೊಟ್ಟಿದಾರ, ಒಂದು ಟವರ್ ಅದ. ದಿಸ್ ಈಸ್ ವಾಟ್ ಡಿಯರ್ ಟವರ್. ಎ ಬಿ ಇಸ್ ದಿ ಟವರ್, ಸಿ ಡಿ ಇಸ್ ದಿ ಬಿಲ್ಡಿಂಗ್, ಇ ಇಸ್ ದಿ ವಿಂಡೋ. ಸೊ ಇಲ್ಲಿಂದ ಈ
ಫುಟ್ ಆಫ್ ದ ಟವರ್ ಇಂದ ಈ ವಿಂಡೋ ನೋಡಿದ್ರೆ 30 ಡಿಗ್ರಿ ಏನ್ ಮಾಡ್ತದ ಆಂಗಲ್ ಆಫ್ ಎಲಿವೇಶನ್ ಫಾರ್ಮ್ ಮಾಡ್ತೈತಿ ಅಂತ ಹೇಳಿ ಹೇಳಿದಾರೆ ಅವರು. ಸಿಯರ್ above the ground as shown in the figure from the same window the angle of elevation of the top of the tower is 60 degree. ಇದ ಏನು ಗೊತ್ತಾ, ಟಾಪ್ ಆಫ್ ದ ಟವರ್ ಈ ವಿಂಡೋದಿಂದ ಟಾಪ್ ಆಫ್ ದ ಟವರ್ ನೋಡಿದ್ರ 60 ಡಿಗ್ರಿ ಫಾರ್ಮ್ ಆಕೈತೆ ಅಂತೇನ. ದೆನ್ ಏನ್ ಕೇಳಿದಾರ ಅವರು, ಫುಟ್ ಆಫ್ ದ 60 ಡಿಗ್ರಿ ಆಯ್ತಾ, ಅಂಡ್ ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ದ ಆಂಗಲ್ ಆಫ್ ದ ಡಿಪ್ರೆಷನ್ ಟು ದ ಫುಟ್ ಆಫ್ ದ ಟವರ್ ಇಸ್ 45 ಡಿಗ್ರಿ. ಈ ಬಿಲ್ಡಿಂಗ್ ನಿಂದ ಈ ಫುಟ್ ಆಫ್ ದ ಟವರ್ ನೋಡಿದ್ರೆ ಎಷ್ಟದಪ್ಪ, 45 ಡಿಗ್ರಿ ಅದ. ನೆಕ್ಸ್ಟ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್, ಒಂದೇದು ಅನ್ನೋನ್ ವ್ಯಾಲ್ಯೂ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಪ್ಪ. ನೆಕ್ಸ್ಟ್ ಏನ್ ಕೇಳಿದಾರ, ಡಿಸ್ಟೆನ್ಸ್ ಆದ್ಮೇಲೆ ಫೈಂಡ್ ದ ಡಿಸ್ಟೆನ್ಸ್ ಆತ, ಹೈಟ್ ಆಫ್ ದ ಟವರ್, ಹೈಟ್ ಆಫ್ ದ ಬಿಲ್ಡಿಂಗ್, ನೆಕ್ಸ್ಟ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಟು ದ ಫುಟ್ ಆಫ್ ದ ಟವರ್ ಫೈಂಡ್ ಔಟ್ ಮಾಡ್ಬೇಕು ಅಷ್ಟೇ. ಸೊ ಇನ್ ದ ಡಯಾಗ್ರಾಮ್ ಡಿಯರ್ ನಾ ಫಸ್ಟ್ ಏನ್ ಹೇಳಿ ನಿಮಗ, ಹೌ ಮೆನಿ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಹುಡುಕ್ ನೋಡೋಣ. BFE. ನೆಕ್ಸ್ಟ್ ಯಾವುದು, ADC ಒಂದು ಟ್ರಯಾಂಗಲ್ ಆತ. ನೆಕ್ಸ್ಟ್ ADE ಇನ್ನೊಂದು ಟ್ರಯಾಂಗಲ್ ಆತ. ಓಕೆ, ಇಲ್ಲೇ ನಿನಗೆ ಒಟ್ಟಾರೆ 3 ಟ್ರಯಾಂಗಲ್ ಸಿಕ್ಕು, ಅದ್ರ ರಿಲೇಟೆಡ್ ಎಲ್ಲ ಅನ್ನೋನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ಕೋತ ಹೋಗ್ಬೇಕೀಗ. ಈಗ ಅಬ್ಸರ್ವ್ ಮಾಡು, ಈ ಟ್ರಯಾಂಗಲ್ ನಿ ಕನ್ಸಿಡರ್ ಮಾಡಿದೆ ಅಂದ್ರಪ್ಪಿ, ಇಲ್ಲಿ ಅಪೋಸಿಟ್ ಅದ, ಆಂಗಲ್ ಅದ, ಅಡ್ಜಸೆಂಟ್, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೀನು. ಇದು ಸಿಕ್ತಪ್ಪ ಅನ್ಕೋ, ಅದೃಷ್ಟ ರೇಖೆ ತರೀತು, FE ಸಿಕ್ಬಿಡ್ತದ. FE ಸಿಕ್ತಂದ್ರ ಇದ್ರದ್ದು ಹೈಟ್ ಸಿಕ್ತದ. ಇದಂತ್ರ ಆಲ್ರೆಡಿ ಗೊತ್ತದ, ಹೈಟ್ ಆಫ್ ದ ಟವರ್ ಸಿಕ್ತ, ಡಿಸ್ಟೆನ್ಸ್ ಬಿಟ್ವೀನ್ ಫುಟ್ ಆಫ್ ದ ಟವರ್ ಟು ದ ಬಿಲ್ಡಿಂಗ್ ಸಿಕ್ತ. ನೋಡಿ, ಒಂದನ್ನ ಆನ್ಸರ್ ಕ್ಯಾಚ್ ಹಾಕೋತ ಹೋಗ್ಬಿಡ್ತಾವ ಅಲ್ಲೇ. ಸೊ ದೆನ್ ಟವರ್ ಹೈಟ್ ಬೇಕಾ, ಸೊ ಫುಲ್ 90 ಡಿಗ್ರಿ ಅದ. ಸೊ ಈಗ ವಾಟ್ ಏನಾಯ್ತು, ಈಗ ನೆಕ್ಸ್ಟ್ ಇಲ್ಲಿ 90 ಡಿಗ್ರಿ 45 ಡಿಗ್ರಿ ಅದ ಇಲ್ರಿ. ಸೊ 45 ಡಿಗ್ರಿ ಅಂದ್ರೆ ಇದ್ರ ಅಪೋಸಿಟ್ ಬೈ ಮತ್ತೆ ಇದು ಅಡ್ಜಸೆಂಟ್, ಇದು ಟೋಟಲ್ ಫೈಂಡ್ ಔಟ್ ಮಾಡಿ ಅದ್ರೊಳಗ ಏನ್ ಹೈಟ್ ಆಫ್ ದ ಟವರ್ ಕೇಳ್ಯಾರಲ್ಲ, ಈಸಿ ಸಿಕ್ಬಿಡ್ತದ, ಮುಗಿತಲ್ಲ, ಮತ್ತಿನ್ನೇನ್ ಬೇಕು ನೋಡ್ರಿ. ಚೆಕ್ ಮಾಡಿಲ್ಲ, tan 30 ಒಂದೇದ ಅಪೋಸಿಟ್ ಬೈ ಅಡ್ಜಸೆಂಟ್, AD ವ್ಯಾಲ್ಯೂ ಸಿಕ್ಕಿದೆ 20√3 ಮೀಟರ್ ಆತ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಬಿಲ್ಡಿಂಗ್ ಟು ದ ಟವರ್ ಸಿಕ್ತು, ಒಂದೇದು ಸಿಕ್ಕಿತ್ತು ಅಂತ ಹೇಳಿದೆ. ದೆನ್ tan 45 ಯೂಸ್ ಮಾಡಿದ್ರೆ ಹೈಟ್ ಆಫ್ ದ ಟವರ್ ಸಿಗ್ತದ ನೋಡಿ, ಹೈಟ್ ಆಫ್ ದ ಬಿಲ್ಡಿಂಗ್ ಸಿಕ್ತ. ನೆಕ್ಸ್ಟ್ ಇನ್ ಟ್ರಯಾಂಗಲ್ BFE, ಇನ್ ಟ್ರಯಾಂಗಲ್ BFE ಅಬ್ಸರ್ವ್ ಮಾಡಿದ್ರೆ FE is equal to 20√3 ಇಲ್ಲಿ ಬಂದಿತ್ತಲ್ಲ ಅದು. ಆಮೇಲೆ ನಿನಗೆ BF ಸಿಗ್ತೈತಿ, BF ಸಿಕ್ತ ತಕ್ಷಣ ನೆಕ್ಸ್ಟ್ ED is nothing but FA, ಟೋಟಲ್ ಎಡಿಷನ್ ಮಾಡಿಬಿಟ್ರೆ ಹೈಟ್ ಆಫ್ ದ ಟವರ್ ಸಿಕ್ಬಿಡ್ತದ. ಚೆಕ್ ಹಿಯರ್. ಸೊ ದಟ್ ಈಸ್ ಸಮ್ ಆಫ್ ದಿಸ್ ಒನ್ ಡಿಯರ್. tan 60 ಬಂತ. ಸೊ BF value you will get it here, that is 60 meter. Then height of the tower AB is equal to AF plus FB, addition ಮಾಡಿದ್ರೆ 80 meter ಸಿಕ್ತ. Then sin 45 is equal to what here? Then distance between the top of the building to the foot of the tower, distance between ನೋಡ್ರಿ ಟಾಪ್ ಆಫ್ ದ ಬಿಲ್ಡಿಂಗ್ ಅಂದ್ರೆ AC ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ದಂಗ ನೋಡಿ. ಎಲ್ಲ ಅನ್ನೋನ್ ವ್ಯಾಲ್ಯೂಸ್ ಡಯಾಗ್ರಾಮ್ ನೀನು ಅಬ್ಸರ್ವ್ ಮಾಡಿದ ತಕ್ಷಣ ನಿನಗೆ ಆಲ್ಮೋಸ್ಟ್ ಆಲ್ ವ್ಯಾಲ್ಯೂಸ್ ಸಿಕ್ಬಿಡ್ತಾವ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ದಟ್ ಈಸ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಈ ಕ್ವಶನ್ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಹೇಳಿದೀನಿ ನಾನು. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಕ್ವಶನ್ ಏನದಲ್ಲ, ಎಸ್ಪೆಷಲಿ ಈ ಕರ್ವ್ ಸರ್ಫೇಸ್ ಏರಿಯಾ ಅಂತ ಬಂದ್ರೆ ಕಣ್ಣಿಗೆ ಕಾಣುವಂತಹ ಇಲ್ಯೂಷನ್ ಕ್ರಿಯೇಟ್ ಮಾಡ್ಕೋಬೇಕು. ಕಣ್ಣಿಗೆ ಕಾಣುವಂತ ಏನು ಏರಿಯಾ ಅದಲ್ಲ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೋತ ಹೋಗಿ ಕೆಳಗೆ ಫಾರ್ಮುಲಾ ಬರೋದ ಸಾಲ್ವ್ ಮಾಡಿಬಿಟ್ರೆ ಮುಗಿದು ಹೋತು. ವಾಲ್ಯೂಮ್ ಭಾಳ ಈಸಿ ಅನ್ಸುತ್ತ. ಸರ್ಫೇಸ್ ಏರಿಯಾಕ್ನ ಸ್ವಲ್ಪ ಏನಂತ ಕರ್ಡ್ ಸರ್ಫೇಸ್ ಏರಿಯಾ ಇಂಥವೆಲ್ಲ ಬಂದಾಗ ಸ್ವಲ್ಪ ಸಮಸ್ಯೆ ಮಾಡ್ತಿರ್ತಾವ ನಿಮ್ಗೆ. ಫ್ರಮ್ ಅ ವುಡನ್ ಸಿಲಿಂಡರ್ ಆಫ್ ಅ ಹೈಟ್ 18 ಸೆಂಟಿಮೀಟರ್, ಒಂದು ವುಡನ್ ಸಿಲಿಂಡರ್ ಅದ, ಅದ್ರದ್ದು ಹೈಟ್ 18 ಸೆಂಟಿಮೀಟರ್ ಅದ, ಅಂಡ್ ಬೇಸ್ ಡಯಾಮೀಟರ್ ಈಸ್ 7 ಸೆಂಟಿಮೀಟರ್. A hemisphere and a cone have the same radius that of the cylinder are carved out as, ಅಂದ್ರೆ ಏನು ಕಟ್ ಮಾಡಿ ತೆಗ್ದಾರ ನಾವು ನೋಡ್ರಿ. ಒಂದು ಕೋನ್ ಮತ್ತೆ ಈ ಕಡೆ ಹೆಮಿಸ್ಫಿಯರ್ ನ ಕಟ್ ಮಾಡಿ ತೆಗ್ದಾರ. ದೆನ್ ಇಫ್ ದ ಹೈಟ್ ಆಫ್ ದ ಕೋನ್ ಈಸ್ 12 ಸೆಂಟಿಮೀಟರ್, ಹೈಟ್ ಆಫ್ ದ ಕೋನ್ ಎಷ್ಟದಪ್ಪ 12 ಸೆಂಟಿಮೀಟರ್ ಅದ. ದೆನ್ ಫೈಂಡ್ ದ ಕಾಸ್ಟ್ ಆಫ್ ಅ ಪೇಂಟಿಂಗ್ ದ ಸಾಲಿಡ್ ಫಾರ್ಮ್ಡ್ ಅಟ್ ದ ರೇಟ್ ಆಫ್, ನೋಡ್ರಿ ಅದೇ ಹೇಳಿದೆ, ಪೇಂಟ್ ಮಾಡತ್ತಾರ ಅಂದ್ರೆ ಏನಪ್ಪ ಸರ್ಫೇಸ್ ಏರಿಯಾ. ಈ ಇದನ್ನ ಕಟ್ ಮಾಡಿ ತೆಗ್ದಾರ ಅಂತಂದ್ರ ವಿಚಾರ ಮಾಡಿ, ಈಗ ಈ ಇಮೇಜ್ ಅದ ಏನೇನ್ ಕಾಣ್ತದ, ಏನೇನ್ ಟಚ್ ಮಾಡ್ಬೋದು. ಒಂದನೇದು ಹಿಂಗ್ ಟಚ್ ಮಾಡ್ತೀನಿ ಅಂದ್ರೆ ಏನದು ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅದು. ಎರಡನೇದು ಇದ್ರ ಒಳಗೆ ಪ್ರದೇಶ ಕಾಣ್ತೈತಿ ನಿನಗೆ.
ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್. ಮತ್ತು ಈ ಡೋಮ್ ಪ್ಲೇಸ್ ಕಾಣ್ತೈತಿ, ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಬರೋದು ಫಾರ್ಮುಲಾ ಬರೋದು, ರೇಡಿಯಸ್ ಕೊಟ್ಟಾನ, ಇಲ್ಲಿ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು, ಪೈಥಾಗೋರಸ್ ಅಂಕಲ್, ಮತ್ತು ಆಮೇಲೆ ಹೈಟ್ ಕೊಟ್ಟಾನ. ಸಾಲ್ವ್ ಮಾಡೋದೈತಿ, ದೆನ್ ಮಲ್ಟಿಪ್ಲೈಡ್ ಬೈ 2 × 2.50 ಮಾಡಿಬಿಟ್ರೆ ಮುಗಿದೋತು. ನೆಕ್ಸ್ಟ್ ಆ ಸಾಲಿಡ್ ಟಾಯ್ ಬೇಕಾದ್ರೆ ಸೊಲ್ಯೂಷನ್ ನೋಡ್ಬೇಕಾರೆ ಸಿ ಇಯರ್ ಡಿ ಡಿಸ್ಟೆನ್ಸ್ ಡಯಾಮೀಟರ್ ಕೊಟ್ಟಿದ್ದಾನೆ, ಕನ್ವರ್ಟ್ ಇಂಟು ಸಿಲಿಂಡರ್ ಡಿಯರ್. ದೆನ್ ರೇಡಿಯಸ್ ಆಫ್ ದ ಸಿಲಿಂಡರ್ is what 3.5. then height of the cone is what 12 centimeter. then slant height find out ಮಾಡಬೇಕಂತ ಹೇಳಿದೆ, that is 12.5. then total surface area of the solid, curved surface area of a cylinder, inner curved surface area of cone, inner curved surface area of a hemisphere, 2 pi r h plus pi r l plus 2 pi r square, taking a pi r common here. So then 2h plus L plus 2R, so that is 22 by 7 into 3.5, that is 2 into 18 plus 12.5 plus 2 into bracket 3.5, so that is 11 into 36 plus 12.5 plus 7 is equal to 11 into bracket 55.5 is equal to 610.5 centimeter square. Therefore total surface area of a solid is what 610.5 centimeter square. Therefore cost of a painting the solid per centimeter square is what 2.50 ಕೊಟ್ಟಿದ್ದಾರೆ. ಸೊ ಮಲ್ಟಿಪ್ಲೈ ಮಾಡು, ಸೊ 1526.25 ಸಿಗ್ತದೆ ಟೋಟಲ್. ಸೊ ಹಿಯರ್ ನೆಕ್ಸ್ಟ್ ಇಲ್ಲಿ ಆರ್ ಕ್ವಶನ್ ಅದ ಒಂದು. ವಾಟ್ ಇಸ್ ಆರ್ ಕ್ವಶನ್ ಹಿಯರ್? ಸಿ ಒಂದು ಸಾಲಿಡ್ ಅದ, ಆ ಸಾಲಿಡ್ ಟಾಯ್ ಈಸ್ ಮೇಡ್ ಬೈ ಜಾಯ್ನಿಂಗ್ ದ ರೈಟ್ ಸರ್ಕ್ಯುಲರ್ ಕೋನ್, ಒಂದು ರೈಟ್ ಸರ್ಕ್ಯುಲರ್ ಕೋನ್ ಮತ್ತು ಅದನ್ನ ಕೆಳಗೆ ಒಂದು ಹೆಮಿಸ್ಪಿಯರ್ ಇಟ್ಟಿದ್ದಾರೆ. ಆ್ಯಂಡ್ ಹೈಟ್ ಕೊಟ್ಟಿದ್ದಾರೆ ಕೋನದ 12 ಸೆಂಟಿಮೀಟರ್ ಆ್ಯಂಡ್ ಬೇಸ್ ರೇಡಿಯಸ್ ಕೊಟ್ಟಿದ್ದಾರೆ 3.5. ಸೊ ದೆನ್ ದ ಟಾಯ್ ಈಸ್ ಇಮರ್ಸ್ಡ್ ಇನ್ ದ ಸಿಲಿಂಡರ್, ಅಂದ್ರೆ ಆ ಟಾಯ್ನ ಏನು ಮಾಡಿದಾರೆ ಈ ಸಿಲಿಂಡರ್ ಒಳಗೆ ಇಟ್ಟಿದ್ದಾರೆ. ಅಂಡ್ ದ ಗ್ಲಾಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ವಾಟರ್, ಇದು ಕಂಪ್ಲೀಟ್ಲಿ ವಾಟರ್ ಫಿಲ್ ಆಗಿತ್ತು, ಅದ್ರೊಳಗೆ ಇದನ್ನ ಇಟ್ಟ ತಕ್ಷಣ ನೀರು ಹೊರಗೆ ಬೀಳ್ತೈತೆ ಮತ್ತೆ. ಸೊ ದೆನ್ if the diameter of the cylinder is 14 centimeter and height of the cylinder is equal to the height of the toy, then find the volume of the water left in the cylinder. ಇದ್ರೊಳಗೆ ಎಷ್ಟು ನೀರು ಉಳಿದೈತಿ ಅಂತ ಕೇಳಿದ್ದಾರೆ. ವಾಲ್ಯೂಮ್ ಆಫ್ ಅ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ದಿಸ್ ಸಾಲಿಡ್ ಮಾಡಿದ್ರೆ ಎಷ್ಟು ವಾಲ್ಯೂಮ್ ಆಫ್ ದ ವಾಟರ್ ವಿಲ್ ರಿಮೈನ್ ಹಿಯರ್, ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್. ಸೊ ದಟ್ ಈಸ್ ಸಿ height ಕೊಟ್ಟಿದ್ದಾನೆ, ಎಲ್ಲ will given data here, height of the cone, radius and slant head will take here. Then here height of the cylinder is what 15.50 centimeter, radius of the cylinder is what 7 centimeter here. So radius, volume of the cylinder is what pi r square h. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಫಾರ್ಮುಲಾ ಏನು ಪೈ ಆರ್ ಸ್ಕ್ವೇರ್ ಎಚ್. ನೀವು ಒಂದೇ ಸಲನೂ ಸಾಲ್ವ್ ಮಾಡ್ಬೋದು, ಹಂಗೇನಿಲ್ಲ. ವಾಲ್ಯೂಮ್ ಆಫ್ ದ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ದ ಟಾಯ್ ಡೈರೆಕ್ಟ್ ಮಾಡಿದ್ರು ಬರ್ತದೆ, ಹಂಗೇನು ಪ್ರಾಬ್ಲಮ್ ಇಲ್ಲ. ಸೊ ಹಿಯರ್ 22 by 7, ಸೊ 7 into 7 into 15, ಸೊ ಕ್ಯಾಲ್ಕುಲೇಟ್ ದಿಸ್ ಒನ್ ಹಿಯರ್ 2387 centimeter cube. ಸೊ ದೆನ್ 1/3 pi r square h minus plus 2/3 pi r cube is what here volume of that toy. So volume of the toy is what here 243.83 centimeter cube. Then amount of water, the amount of water spilled ಅಂದ್ರೆ ಹೊರ ಬಿದ್ದಿದೆ ಎಷ್ಟಪ್ಪ, ವಾಲ್ಯೂಮ್ ಆಫ್ ಅ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ದ ಟಾಯ್ ಮಾಡಿದ್ರೆ ಬರ್ತೈತೆ ಅಂತ ಹೇಳಿದೆ. ಸೊ ದಟ್ ಈಸ್ 2387 minus 2243. ಸೊ ದೆನ್ ಟೋಟಲ್ ಸರ್ಫೇಸ್ ಏರಿಯಾನು ಕೇಳಿದಾರೆ ನಮಗೆ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಟಾಯ್ ಇಸ್ ವಾಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ hemisphere, that is pi r l plus 2 pi r square. So pi value or you can take here pi r as a common here, then ತಗೊಂಡು l plus 2r ಬರ್ತದೆ, then you can easily solve like that also. Then here r value is 3.5 and there is a 12.5 here l value. Then 3.5 is the radius. Calculate this one. Total surface area of the toy is 137.5 centimeter square plus this one 77, so is equal to what 214.5 centimeter square there. So this is what here we solved completely here model question paper number 2. So ಇನ್ನು ನೆಕ್ಸ್ಟ್ ಯಾವ್ದು ಉಳಿತ್ರಿ ಮತ್ತೆ ಹಂಗಾರ ಮಾಡಲ್ ಕ್ವಶನ್ ಪೇಪರ್ ನಂಬರ್ 3 ಮತ್ತು 4 ಇದನ್ನ ನಾವು ನೆಕ್ಸ್ಟ್ ಮತ್ತೆ ಸಾಲ್ವ್ ಮಾಡಿ ನಿಮಗೆ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡ್ತೀವಿ. ಸೊ ಏನು ಮಾಡ್ಬೇಕಂದ್ರೆ ನೀವೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ
ಆಮೇಲೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇನ್ನೂ ನೋಡಿರಂಗಿಲ್ಲಲ್ಲ ಅವ್ರಿಗೂ ಕೂಡ ಇದನ್ನ ಏನು ಮಾಡ್ರಿ, ಶೇರ್ ಮಾಡ್ರಿ ಮತ್ತ ಲೈಕ್ ಮಾಡಿ. ಆಮೇಲೆ ಅಲ್ಲಿ ಒಂದು ಬೆಲ್ ಐಕಾನ್ ಇರ್ತದ, ಅದನ್ನ ಕ್ಲಿಕ್ ಮಾಡ್ರಿ. ಓಕೆ.